ಎಸ್, ಪಾರ್ಟ್ 2 ಬನ್ನಿ. ಕ್ವಶನ್ ನಂಬರ್ 7. ಸೊ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಸ್ವಲ್ಪ ಸ್ಲೋ ಇರುತ್ತೆ, ಹೋಗ್ತಾ ಹೋಗ್ತಾ ವಿಲ್ ಮೇಕ್ ಇಟ್ ಸಮ್, ಐ ಥಿಂಕ್ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತೀವಿ, ಡೋಂಟ್ ವರಿ. ಓಕೆ, ಸ್ಟೇಟ್ಮೆಂಟ್ 1. ರೈನ್ಫಾಲ್ ಈಸ್ ಒನ್ ಆಫ್ ದ ರೀಸನ್ಸ್ ಫಾರ್ ವೆದರಿಂಗ್ ಆಫ್ ಫ್ರಾಕ್ಸ್. ಕ್ವಶನ್ ನೋಡಿ ಏನು ಹೇಳಿದ್ದಾರೆ, ಒನ್ ಆಫ್ ದ ರೀಸನ್ಸ್. ಇದನ್ನ ಬರೆದಿಟ್ಕೊಳ್ಳಿ, ದಿಸ್ ಇಸ್ ದ ಕೀ ವರ್ಡ್, ವೆರಿ ಇಂಪಾರ್ಟೆಂಟ್ ವರ್ಡ್. ಒನ್ ಆಫ್ ದ ಅಂತ ಬಂದ್ರೆ ಆಲ್ವೇಸ್ ಕರೆಕ್ಟ್ ಇರುತ್ತೆ. ಇದು ನಾನು ಹೇಳ್ತಿರೋದಲ್ಲ, ಎಕ್ಸಾಮ್ ಅಲ್ಲಿ ಬರೆದಿರುವಂತ ಕ್ವಶನ್ಸ್ ನಿಮಗೆ ಆ ಹಿಂಟು ಕೊಡ್ತಿರೋದು, ಕ್ವಶನ್ ಪೇಪರ್ ಅಲ್ಲಿ ಇರುವಂತ ಕ್ವಶನ್ಸ್. ಇದನ್ನೇ ಸ್ಟೇಟ್ಮೆಂಟ್ ನಾನು ಏನ್ ಮಾಡ್ತೀನಿ ನೋಡಿ. ನೆಕ್ಸ್ಟ್ ಇಲ್ಲಿ ರೈನ್ಫಾಲ್ ಇದೆ, ಓಕೆ ಬಿಡಿ. ನೆಕ್ಸ್ಟ್ ಏನ್ ಕೇಳ್ಬೋದು, ಟೆಂಪರೇಚರ್ ನ ರಿಪ್ಲೇಸ್ ಮಾಡ್ಬೋದು. ಟೆಂಪರೇಚರ್ ಈಸ್ ಒನ್ ಆಫ್ ದ ರೀಸನ್ಸ್ ಫಾರ್ ವೆದರಿಂಗ್ ಆಫ್ ಫ್ರಾಕ್ಸ್. ಸೊ ನೀವು ಅದನ್ನ ರಾಂಗ್ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಸೊ ಈ ತರ ಒನ್ ಆಫ್ ದ ಅಂತ ಬಂದ್ರೆ ಕರೆಕ್ಟ್. ಐ ವಿಲ್ ಸೇ ಏನದು, ರೂಟ್ಸ್, ಪ್ಲಾಂಟ್ ರೂಟ್ಸ್ ಆರ್ ದ ಒನ್ ಆಫ್ ದ ರೀಸನ್ಸ್ ಫಾರ್ ವೆದರಿಂಗ್ ಆಫ್ ಫ್ರಾಕ್ಸ್. ಕರೆಕ್ಟ್, ರೈಟ್. ಅದೇ ರೀತಿ ರೈನ್ಫಾಲ್ ಆಯ್ತು, ಟೆಂಪರೇಚರ್ ಆಯ್ತು, ಲೆಟ್ಸ್ ಸೇ ಪ್ರೆಷರ್. ಸೊ ಪ್ರೆಷರ್ ಕೂಡ ಒನ್ ಆಫ್ ದ ರೀಸನ್ಸ್ ಫಾರ್ ವೆದರಿಂಗ್ ಆಫ್ ಫ್ರಾಕ್ಸ್. ಇಲ್ಲಿ ನೀವು ಕಣ್ಣು ಮುಚ್ಕೊಂಡು ಇದನ್ನ ಕರೆಕ್ಟ್ ಅಂತ ಹಾಕಿ. ಸಿಂಪಲ್. ಇದು ಕೂಡ ನಿಮಗೆ ಏನಂತಾರ ಒಂದು ನಾಲೆಡ್ಜ್ ಅಂತ ಹೇಳ್ಬೋದು, ಅಂಡ್ ಆಲ್ಸೋ ಒನ್ ಆಫ್ ದ ಲೈಕ್ ಗಿಫ್ಟ್ ಕ್ವಶನ್ ಅಂತ ಹೇಳ್ಬೋದು. ಇಲ್ಲಿ ಅವರು ದಿಸ್ ಈಸ್ ದ ಓನ್ಲಿ ರೀಸನ್ ಅಂತ ಹೇಳ್ತಿಲ್ಲ ನೋಡಿ. ದಿಸ್ ಈಸ್ ದ ಓನ್ಲಿ ರೀಸನ್ ಅಂತಂದ್ರೆ ರಾಂಗ್ ಆಗುತ್ತೆ. ಒನ್ ಆಫ್ ದ ರೀಸನ್ ಅಂತ ಹೇಳಿದಾಗ ಇದು ಕರೆಕ್ಟ್ ಆಗುತ್ತೆ. ಸಿಂಪಲ್. ಸೆಕೆಂಡ್ ಬನ್ನಿ, ರೈನ್ ವಾಟರ್ ಕಂಟೈನ್ಸ್ ಕಾರ್ಬನ್ ಡೈಆಕ್ಸೈಡ್ ಇನ್ ಸೊಲ್ಯೂಷನ್. ಎಸ್, ಇದು ನಿಮ್ಗೆ ಗೊತ್ತಿರಲೇಬೇಕು. ಮಳೆ ಬರ್ತಿದೆ ಅಂತಂದ್ರೆ ಒಂದು ಯೋಚನೆ ಮಾಡಿ, ಮಳೆ ಬರ್ತಾ ಇದೆ ಅಂತಂದ್ರೆ ಇಲ್ಲೆಲ್ಲ ಗ್ಯಾಸಸ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಆಗಲಿ, ಕಾರ್ಬನ್ ಮಾನಾಕ್ಸೈಡ್ ಆಗಲಿ, ಈವನ್ ಸಮ್ ಆಫ್ ದ ಯು ಕ್ಯಾನ್ ಸೇ ಸೂಟ್ ಆಗಿರ್ಬೋದು. ಎನ್ವಿರಾನ್ಮೆಂಟಲ್ ಏನೇನಿದೆ ಗ್ಯಾಸಸ್, ನೈಟ್ರೋಜನ್ ಆಗಿರ್ಬೋದು. ಸೊ ಅಲ್ಲಿ ಬರಬೇಕಾದ್ರೆ ಇಟ್ ನೀಡ್ಸ್ ಟು ರಿಯಾಕ್ಟ್ ವಿತ್ ದೀಸ್ ಗ್ಯಾಸಸ್, ಓಕೆ, ಅಂಡ್ ಕಮ್ ಬ್ಯಾಕ್. ಅಂದ್ರೆ ಅರ್ಥಕ್ಕೆ ಬರಬೇಕಾಗುತ್ತೆ. ಅಂದ್ರೆ ಆ ದಾರಿಯಲ್ಲಿ ಬರಬೇಕಾದ್ರೆ ಇಟ್ ನೀಡ್ ಟು ರಿಯಾಕ್ಟ್ ವಿತ್ ದ ಗ್ಯಾಸಸ್ ಅಂಡ್ ಕಮ್ ಬ್ಯಾಕ್, ರೈಟ್? ಸೊ ಇದು ಕೂಡ ಕರೆಕ್ಟ್, ಬೋತ್ 1 and 2. ಅಂಡ್ ಸೊ ಇದು ರೀಸನ್ ಅಂತ ನೋಡಿ. ಇಲ್ಲೂ ಕೂಡ ರೈನ್ಫಾಲ್ ಇದೆ, ಇಲ್ಲೂ ಕೂಡ ರೈನ್ ವಾಟರ್ ಇದೆ. ಸೊ ಡೆಫಿನೆಟ್ಲಿ ಮೋಸ್ಟ್ ಆಫ್ ದ ಸೆಂಟ್ ಇದು ಆನ್ಸರ್ ಕರೆಕ್ಟ್ ಇರುತ್ತೆ. ಯಾಕಂದ್ರೆ ಬೋತ್ ರೈನ್ಫಾಲ್ ಇಸ್ ರೈನ್ ವಾಟರ್, ಬೋತ್ ಆರ್ ಸೇಮ್, ರೈಟ್? ಒನ್ಸ್ ಅಗೇನ್ ಅರ್ಥ ಇದಲ್ಲ? ಈಗ ರೀಸನ್ ನೋಡ್ತಾ ಬನ್ನಿ. ಸೊ ಈ ರೀಸನ್ ಅಂತ ಬಂದಾಗ ಇಟ್ಸ್ ಎ ನಾಲೆಡ್ಜ್ ಬೇಸಿಸ್. ವೆದರಿಂಗ್ ಅನ್ನೋದು ದಿಸ್ ಇಸ್ ದ ಥೀಮ್. ವೆದರಿಂಗ್ ಆಫ್ ರಾಕ್ಸ್ ಆಗಿರ್ಬೋದು, ವೆದರಿಂಗ್ ಆಫ್ ಸಾಯಿಲ್ ಆಗಿರ್ಬೋದು, ಇದು ಥೀಮ್, ಇಂಪಾರ್ಟೆಂಟ್ ಥೀಮ್. ಇಲ್ಲಿ ದೇರ್ ಆರ್ ದ ಪ್ರೋಸೆಸ್ ಲೈಕ್ ಫಿಸಿಕಲ್ ವೆದರಿಂಗ್, ಕೆಮಿಕಲ್ ವೆದರಿಂಗ್, ಬಯೋಲಾಜಿಕಲ್ ವೆದರಿಂಗ್ ಅಂತ ಬರುತ್ತೆ. ನಿಮ್ ಕ್ಲಾಸಲ್ಲಿ ಟೀಚ್ ಮಾಡ್ತಾರೆ, ಡೋಂಟ್ ವರಿ, ರೈಟ್? ಅಂಡ್ ದಿಸ್ ಕಮ್ಸ್ ಅಂಡ್ ಐ ಥಿಂಕ್ ಕೆಮಿಕಲ್ ವೆದರಿಂಗ್. ಯಾಕೆ ಅಂತಂದ್ರೆ ರೈನ್ ವಾಟರ್ ಜೊತೆ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಆಯ್ತು ಅಂದ್ಕೊಳ್ಳಿ. ರೈನ್ ವಾಟರ್ ಇದೆ, ಇದ್ರ ಜೊತೆ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಆಯ್ತು ಅಂದ್ರೆ ಐ ಥಿಂಕ್ ಕಾರ್ಬೋನಿಕ್ ಆಸಿಡ್ ಬರುತ್ತೆ. ಕಾರ್ಬೋನಿಕ್ ಆಸಿಡ್ ಹೆಚ್ ಸಿ ಐ ಥಿಂಕ್, ಒಂದ್ ನಿಮಿಷ. ಎಸ್, ಇಲ್ಲೇ ಇದೆ ನೋಡಿ, ಹೈಡ್ರೋಜನ್ ಇದೆ, ಕಾರ್ಬನ್ ಡೈಆಕ್ಸೈಡ್, HCO3, ಐ ಥಿಂಕ್ H2. ಸೊ ಈಕ್ವೇಶನ್ ಸ್ಯಾಟಿಸ್ಫೈ ಆಯ್ತು. H2CO3, H2CO3, ದಿಸ್ ಇಸ್ ದ ಕಾರ್ಬೋನಿಕ್ ಆಸಿಡ್. ಸೊ ಆಸಿಡ್ ಇಂದ ಏನಾಗುತ್ತೆ, ಆಬ್ವಿಯಸ್ಲಿ ರಿಯಾಕ್ಷನ್ ಆಗ್ಬಿಟ್ಟು ಎರೋಷನ್ ಆಗುವ ಚಾನ್ಸಸ್ ಇರುತ್ತೆ. ಗಾಟ್ ಇಟ್? ಎಸ್, ಬೋತ್ ಆರ್ ಕರೆಕ್ಟ್ ಅಂಡ್ ಎಕ್ಸ್ಪ್ಲನೇಷನ್ ಕೂಡ ಕರೆಕ್ಟ್ ಇದೆ. ಆನ್ಸರ್ ಕರೆಕ್ಟ್, ರೈಟ್? ಇದುವರೆಗೂ ನೀವು ಬೇರೆ UPSC ತರ ಏನಾದ್ರು ಬೇಸಿಕ್ ಫೌಂಡೇಶನ್ ಬಿದ್ದಿದ್ರೆ ಐ ಥಿಂಕ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಅದರ್ವೈಸ್ ಆಲ್ಸೋ ಜಸ್ಟ್ ನೋಟ್ ಇಟ್ ಡೌನ್. ನಾನು ಏನು ಹೇಳ್ತಿದ್ನಲ್ಲ ನೋಟ್ ಮಾಡ್ಕೋತಾ ಬನ್ನಿ ಸಾಕು. ಅಂಡ್ ಐ ಆಮ್ ಆಲ್ವೇಸ್ ಟೆಲ್ಲಿಂಗ್, ಕೀಪ್ ಪೆನ್ ಅಂಡ್ ಪೇಪರ್ ವಿತ್ ಯು, ದೆನ್ ಓನ್ಲಿ ಯು ವಾಚ್ ದ ಕ್ಲಾಸ್. ಅದರ್ವೈಸ್ ಇಟ್ಸ್ ಆಫ್ ನೋ ಯೂಸ್. ನೆಕ್ಸ್ಟ್ ಬನ್ನಿ. ಅಂಡ್ ಲೆಟ್ಸ್ ನಾವು ಕೂಡ ಇದು ಕೂಡ ನೀವು ಹೆಂಗೆ ಹೇಳ್ಬೋದು ಅಂತಂದ್ರೆ ಇದು ಟ್ರಿಕ್ ಕ್ವಶನ್. ಯಾಕೆ ಅಂತ ಹೇಳ್ತೀನಿ ಬನ್ನಿ. ಅಂಡ್ ಇಟ್ಸ್ ವೆರಿ ಈಸಿ ಆಕ್ಚುಲಿ. ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಕಂಟ್ರೀಸ್. ಹೌ ಮೆನಿ ಆಫ್ ದ ಎಬೋವ್ ಕಂಟ್ರೀಸ್ ಹ್ಯಾವ್, ನೀವು ಇಲ್ಲೂ ಓದೋಕ್ಕಿಂತ ಮುಂಚೆ ಇಲ್ಲೂ ಕೂಡ ಒಂದ್ಸರಿ ನೋಡಿ, ಹ್ಯಾವ್ ದ ಬಾರ್ಡರ್ ವಿತ್ ನಾರ್ತ್ ಸಿ. ನಾರ್ತ್ ಸಿ ಜೊತೆ ಯಾವ್ದಾದ್ರು ಬಾರ್ಡರ್ ಆಗಿದೆ. ಸೊ ನಿಮಗೆ ಜಿಯೋಗ್ರಫಿಲಿ ನಾವೆಲ್ಲ ಹೇಳ್ತೀವಿ, ಡೋಂಟ್ ವರಿ. ನಾರ್ತ್ ಸಿ ಆಗಿರ್ಬೋದು, ರೆಡ್ ಸಿ ಆಗಿರ್ಬೋದು, ಓಕೆ, ಅಂಡ್ ಆರ್ಕ್ಟಿಕ್ ಆಗಿರ್ಬೋದು, ಅಂಟಾರ್ಕ್ಟಿಕ್ ಆಗಿರ್ಬೋದು. ಈ ಕಂಟ್ರೀಸ್ ಇದೆಯಲ್ಲ, ಒನ್ ಆರ್ ಅದರ್ ವೇ ಕ್ವಶನ್ಸ್ ಬಂದೇ ಬರುತ್ತೆ. ಈಗ ನ್ಯೂಸ್ ಅಲ್ಲಿ ಇದೆ ಯಾವುದು, ರಷ್ಯಾ ಬಾರ್ಡರ್ ಕಂಟ್ರೀಸ್ ಕೇಳಿದ್ದ. ನಾನು ಆಲ್ರೆಡಿ ಹೇಳಿದ್ದೆ, ನನ್ನ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನೋಟ್ಸ್ ಅಲ್ಲಿ ಆಲ್ರೆಡಿ ಅದಿತ್ತು. ಡೈರೆಕ್ಟ್ ಆಗಿ ನೋಡದೆ ಬರೆದು ಬಂದೆ. ಅಂಡ್ ನೀವು ಇದನ್ನ ಒಂದೊಂದು ಕಂಟ್ರಿನೇ ಮಗಪ್ ಮಾಡಕ್ ಹೋಗ್ಬೇಡಿ, ದಿಸ್ ಇಸ್ ದ ರಾಂಗ್ ಅಪ್ರೋಚ್. ತುಂಬಾ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡೋದೇ ಅಲ್ಲಿ, ಒಂದೊಂದು ಕಂಟ್ರಿನೇ ಮಗಪ್ ಮಾಡ್ತಾ ಬರ್ತಾರೆ. ನೋ, ಇಲ್ಲಿ 100% ವರ್ಕ್ ಆಗೋದು ಯಾವುದು, ನಿಮೋನಿಕ್ಸ್. ಆ ನಿಮೋನಿಕ್ಸ್ ಕ್ಲಾಸಲ್ಲೇ ಹೇಳ್ತೀವಿ, ಡೋಂಟ್ ವರಿ. ನಾಟ್ ಓನ್ಲಿ ನಾರ್ತ್ ಸಿ, ನಿಮಗೆ ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಆಗಲಿ, ಯಾವ್ದು ಎಕ್ಸಾಂಪಲ್ ಬರುತ್ತಲ್ಲ, ಆಲ್ಮೋಸ್ಟ್ ಒಂದು 35 to 40 ಟಾಪಿಕ್ಸ್ ಇದೆ ಆಗ್ತದ. ಓಕೆ, ಬ್ಲಾಕ್ ಸಿ, ರೆಡ್ ಸಿ, ಈವನ್ ಅಟ್ಲಾಂಟಿಕ್ ಆಗಿರ್ಬೋದು, ಆರ್ಕಿಟಿಕ್ ಆಗಿರ್ಬೋದು, ಎಲ್ಲಾ ಕಂಟ್ರೀಸು ಬಾರ್ಡರ್ ಏನೇನಿದೆ, ಈವನ್ ಇಂಡಿಯನ್ ಓಷನ್ ಆಗಿರ್ಬೋದು,
ರೈಟ್. ಇದೊಂಥರ ಪೆಕ್ಯುಲರ್ ಕ್ವಶನ್, ಯಾವುದೇ ಎಕ್ಸಾಮ್ ತಗೊಳ್ಳಿ ಇದು ಬಂದೇ ಬರುತ್ತೆ. ಸೊ ಅದಕ್ಕೆ ನೀವೇನ್ ಮಾಡಬೇಕು, ನೆಮೋನಿಕ್ಸ್ ಮಾಡಿ ಇಟ್ಕೊಂಡಿರ್ಬೇಕು. ಗಾಟ್ ಇಟ್? ಎಸ್, ಇಲ್ಲಿ ನಾರ್ತ್ ಸಿ ಕೇಳಿದಾನೆ. ನೆಕ್ಸ್ಟ್ ಈಗ ಅಂದ್ರೆ ನಿಯರ್ ಬೈ ಆರ್ಕ್ಟಿಕ್ ಇರೋದ್ರಿಂದ ಮೇ ಬಿ ನೆಕ್ಸ್ಟ್ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಕೇಳಬಹುದು. ಯಾವುದು ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಯಾವುದು ಸೇರೋದಿಲ್ಲ. ರೈಟ್. ನೆಕ್ಸ್ಟ್ ಹೇಳಿದ್ನಲ್ಲ, ಆರ್ಕ್ಟಿಕ್ ಆಗಿರ್ಬೋದು, ಅಂಟಾರ್ಕ್ಟಿಕ್ ಆಗಿರ್ಬೋದು. ಸೊ ಇಲ್ಲಿ ನೋಡೋಣ ಬನ್ನಿ. ಸೊ ಇಲ್ಲಿ ನಾವೇನ್ ಕೋಡ್ ಮಾಡಿದೀವಿ ಅಂದ್ರೆ, ಅಂಡ್ ಒನ್ ಮೋರ್ ಥಿಂಗ್, ಸಿ ನಾನು ಇನ್ನೊಂದು ಏನ್ ಕೇಳಿದ್ದೆ ಅಂತಂದ್ರೆ, ಇಲ್ಲಿ ನೆಮೋನಿಕ್ ನೋಡಿ. ಸೊ ಯಾವಾಗ್ಲೂ ನಾನೊಂದು ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ನಮ್ಮ ಕಲಿಕೆ ಇದೆಯಲ್ಲ, ನಮ್ಮ ಲರ್ನಿಂಗ್, ಇಟ್ ಶುಡ್ ಬಿ ಇನ್ ದ ಹ್ಯಾಪಿ ಮೋಡ್. ಸೊ ನೀವು ಯಾವಾಗ ಹ್ಯಾಪಿ ಕಲಿತೀರಲ್ಲ ಆಗ ಈಸಿಯಾಗಿ ರಿಮೆಂಬರ್ ಮಾಡ್ತೀರಾ. ಸೊ ದಿಸ್ ಈಸ್ ಅ ವಿ ರಿಮೆಂಬರ್ಡ್ ಆಕ್ಚುಲಿ. ಹೆಂಗೆ ಅಂದ್ರೆ, ನನ್ನ ಡಾರ್ಲಿಂಗ್ ಗೋಪಿನ ಬಾಗಿಲು ಫಿಕ್ಸ್ ಮಾಡು ಅಂತಂದ್ರೆ, ಸೇಮ್ ಈಗ ನಾವು ಫ್ರೆಂಡ್ಸ್ ಏನ್ ಮಾಡಿದ್ವಿ, ಮೇ ಬಿ ಯುಜಿಯಲ್ಲಿ ನಾನು ನೋಡಿದ್ದೀನಲ್ಲ. ಸೊ ಹೇಗಿರ್ತಿತ್ತು ಅಂದ್ರೆ, ರೂಮಲ್ಲಿ ಫಸ್ಟು ಎಣ್ಣೆ ಬಾಟು ಬರ್ತಿತ್ತು, ರೂಮ್ಗೆ ಎಂಟ್ರಿ ಆಗ್ತಿತ್ತು. ಎಂಟ್ರಿ ಆದಮೇಲೆ ಫಸ್ಟ್ ಥಿಂಗ್ ವಾಟ್ ವಿ ವಿಲ್ ಡೂ ಈಸ್ ಜಸ್ಟ್ ಕ್ಲೋಸ್ ದ ಡೋರ್ ಫಸ್ಟ್. ನಾಟ್ ಓನ್ಲಿ ಹಿಯರ್, ಎನಿ ಪಾರ್ಟಿ, ಯಾವುದೇ ರೂಮಲ್ಲಿ ಮಾಡಲಿ, ಯಾವುದೇ ಮಾಡಲಿ, ಈವನ್ ಜ್ಯೂಸ್ ಪಾರ್ಟಿ ಆದರೂ ಕೂಡ ಸೇಮ್ ಥಿಂಗ್ ನಡೆಯುತ್ತೆ. ಸೊ ಇಲ್ಲಿ ನೀವು ನಾನು ಹೇಳೋ ಕಾಂಟೆಕ್ಸ್ಟ್ನ ಬಿಡಿ, ಯು ಜಸ್ಟ್ ರಿಮೆಂಬರ್ ದ ಕಂಟೆಂಟ್. ಓಕೆ. ನಾರ್ತ್ ಅಂತ ಬಂದಾಗ ಎಲ್ಲರೂ ನಾರ್ತ್ ಕಡೆ ಕೂತಿದ್ದಾರೆ. ಸಿ, ನನ್ನ ಡಾರ್ಲಿಂಗ್ ಗೋಪಿನ ಬಾಗಿಲು ಫಿಕ್ಸ್ ಮಾಡು ಅಂತ ಹೇಳಿದೆ, ಸ್ಕಾಚ್ ಎಣ್ಣೆ ತಂದಿದ್ದೆ, ಪಾರ್ಟಿ ಮಾಡೋಣ ಅಂತ ಫಿಕ್ಸ್ ಆದ್ವಿ. ಅಂದ್ರೆ ದಿಸ್ ಇಸ್ ವಿ ನೀಡ್ ಟು ರಿಮೆಂಬರ್. ಈ ಟ್ರಿಕ್ಸ್ ಕೂಡ ಹೆಂಗಿರ್ಬೇಕು ಅಂತಂದ್ರೆ, ಸರ್ ಇದನ್ನ ನೆನ್ಪಿಡ್ಲಿಕ್ಕೆ ಮತ್ತೊಂದ್ಸರಿ ಇದು ನೋಡಿ, ಎಲ್ಲ ಕನ್ನಡದಲ್ಲೇ ಮಾಡಿದ್ವಿ ನಾವು. ಹಾಗಾಗಿ ಯು ಜಸ್ಟ್ ಕ್ಲೋಸ್ ದ ಐಸ್. ಇದನ್ನೇ ವಿಡಿಯೋ ಇನ್ನೊಂದ್ಸರಿ ಹೇಳ್ತೀನಿ. ನೀವೇನ್ ಮಾಡಿದ್ರೆ, ನೆಕ್ಸ್ಟ್ ಟೈಮ್ ನಾನು ಏನೇನು ನೆಮೋನಿಕ್ ಟ್ರಿಕ್ ಹೇಳಿದ್ರು ಕೂಡ ನೀವೇನ್ ಮಾಡಬೇಕು, ಜಸ್ಟ್ ಕ್ಲೋಸ್ ಯುವರ್ ಐಸ್. ಅದನ್ನ ವಿಡಿಯೋ ಪಾಸ್ ಮಾಡಿ ಅದನ್ನ ಇನ್ನೊಂದ್ಸರಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ವಿಜುವಲೈಸೇಷನ್ ಅಂತೀವಿ, ಆ ವಿಜುವಲೈಸೇಷನ್ ಒಂದ್ಸರಿ ಮಾಡಿ. ಜಸ್ಟ್ ಕ್ಲೋಸ್ ಯುವರ್ ಐಸ್. ಸೊ ನಾ ಹೇಳಿದ್ದನ್ನ ಫಾಲೋ ಮಾಡಿ ಸಾಕು. ನನ್ನ ಡಾರ್ಲಿಂಗ್ ಬಾಗಿಲು ಅಂದ್ರೆ ಗೋಪಿನ ಏನದು ಬಾಗಿಲು ಫಿಕ್ಸ್ ಮಾಡು ಅಂತ ಹೇಳಿದೆ. ಫಿಕ್ಸ್ ಮಾಡು ಅಂದ್ರೆ ಕ್ಲೋಸ್ ಮಾಡು ಅಂತ ಹೇಳಿದೆ. ಸ್ಕಾಚ್ ಎಣ್ಣೆ ಪಾರ್ಟಿ ರೆಡಿ ಇದೆ. ಜಸ್ಟ್ ಇಮ್ಯಾಜಿನ್, ಕ್ಲೋಸ್ ಯುವರ್ ಐಸ್. ಜಸ್ಟ್ ನೀವು ಆ ಮೂಮೆಂಟ್ನೆಲ್ಲ ಗಮನಿಸ್ತಾ ಹೋಗಿ. ಗೋಪಿನ ಹೇಳ್ತಾ ಇದೆಯಾ, ಡಾರ್ಲಿಂಗ್ ಅಂತ ಕರಿತಾ ಇದೆಯಾ, ಬಾಗಿಲು ಫಿಕ್ಸ್ ಮಾಡ್ದ, ಸ್ಕಾಚ್ ಬಾಟಲ್ ತಗೊಂಡು ಸ್ಕಾಚ್ ಎಣ್ಣೆ ತಗೊಂಡ್ಬಂದು ಕೂತಿದ್ದೀರಾ ರೂಮಲ್ಲಿ. ದಿಸ್ ಇಸ್ ದ ಸಿಂಪಲ್. ಯು ಜಸ್ಟ್ ವಿಜುವಲೈಸ್ ದಟ್ ಯು ಆರ್ ನೆವರ್ ಗೋಯಿಂಗ್ ಟು ಫರ್ಗೆಟ್ ಅಗೈನ್. ಸೇಮ್ ವೇ ವಿಲ್ ಟೀಚ್ ಯು ಅದರ್ ಆಲ್ಸೋ. ಆಕ್ಚುಲಿ ಇದೇ ನೆನ್ಪಿಡೋದು. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ಬ್ರೈನ್ ಯಾವಾಗ ನೆನ್ಪಿಡುತ್ತೆ ಗೊತ್ತಾ, ಈ ತರ ವಿಜುವಲೈಸೇಷನ್ ಇದ್ದಾಗ, ನೀವು ತುಂಬಾ ಕನೆಕ್ಟ್ ಆದಾಗ ಈಸಿಯಾಗಿ. ಸೊ ಇಟ್ ವಿಲ್ ರಿಮೆಂಬರ್ ಎ ಲಾಟ್. ಸೊ ದಿಸ್ ಇಸ್ ದ ಕೋಡ್ ವಿ ಹ್ಯಾವ್ ಮೇಡ್. ಐ ಆಮ್ ಟೆಲ್ಲಿಂಗ್ ಯು, ಈವನ್ ಟಾಪರ್ ಕೂಡ ಇದೇ ತರ ಮಾಡಿರೋದು. ಈವನ್ ಹ್ಯಾವ್ ಸೀನ್ ದ ಟಾಪರ್ಸ್, ಈವನ್ ರ್ಯಾಂಕ್ 1 ಇಂದ ಹಿಡಿದು, ಅಂಡ್ ಮೈ ಓನ್ ಫ್ರೆಂಡ್ ರ್ಯಾಂಕ್ 5 ಇದ್ದಾರೆ. ಓಕೆ, ಈ ರಿಮೆಂಬರ್ಡ್ ಎಂಟೈರ್ ಕಂಟೆಂಟ್ ಇನ್ ಸೇಮ್ ವೇ ಆಕ್ಚುಲಿ. ಈಗಲೂ ಹೇಳ್ತಾರೆ ಅವ್ರು ಆಕ್ಚುಲಿ ಕೇಳಿದ್ರೆ, ಬಿಕಾಸ್ ದೇ ಹ್ಯಾವ್ ಲರ್ನ್ಡ್ ಇನ್ ಸಚ್ ಎ ವೇ ದಟ್ ನಮ್ಮ ಬ್ರೈನ್ ಹೆಂಗೆ ನೆನ್ಪಿಡುತ್ತೆ ಆ ರೀತಿ ಅವ್ರು ಕಲ್ತಿದ್ದಾರೆ. ದಟ್ ಇಸ್ ದ ಓನ್ಲಿ ಥಿಂಗ್ ದೇ ಹ್ಯಾವ್ ಡನ್. ಇಲ್ಲಿ ಹೇಳ್ತೀನಿ ಬನ್ನಿ. ಎನ್ ಮೀನ್ಸ್ ನನ್ನ ಅಂತಂದ್ರೆ ಯಾವ ಕಂಟ್ರಿ ಬರುತ್ತೆ, ನಾರ್ವೆ ಇದೆ. ಡಾರ್ಲಿಂಗ್, ಡಿ ಮೀನ್ಸ್ ಡೆನ್ಮಾರ್ಕ್, ಡಿ ಫಾರ್ ಡೆನ್ಮಾರ್ಕ್. ನೆಕ್ಸ್ಟ್ ಜಿ, ಗೋಪಿ ಮೀನ್ಸ್ ಜಿ, ಜರ್ಮನಿ. ದೆನ್ ಎನ್ ಫಾರ್ ಗೋಪಿನ, ಎನ್ ಫಾರ್ ನೆದರ್ಲ್ಯಾಂಡ್. ದೆನ್ ಬಾಗಿಲು ಮೀನ್ಸ್ ಬಿ, ಮೀನ್ಸ್ ಐ ಥಿಂಕ್ ಬೆಲ್ಜಿಯಂ, ಎಸ್. ದೆನ್ ಫಿಕ್ಸ್ ಅಂತಂದ್ರೆ ಎಫ್ ಮೀನ್ಸ್ ಫ್ರಾನ್ಸ್. ದೆನ್ ಸ್ಕಾಚ್ ಅಂತಂದ್ರೆ ಸ್ಕಾಟ್ಲ್ಯಾಂಡ್. ಎಣ್ಣೆ ಅಂತಂದ್ರೆ ಇಂಗ್ಲೆಂಡ್. ಸೊ ಹೌ ಮೆನಿ ಕಂಟ್ರೀಸ್? 4 + 4 8 ಕಂಟ್ರೀಸ್. ಮುಗೀತು. ಈಗ ಇದೇ ನೀವು ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ನ ಹೋಗಿ ಕೇಳಿ, ನಾರ್ತ್ ಸಿ ಬಾರ್ಡರ್ ಕಂಟ್ರೀಸ್ ಹೇಳು ಅಂತ. 90% ಆಫ್ ದ ಪೀಪಲ್ ವೋಂಟ್ ಸೇ ಇಮಿಡಿಯೇಟ್ಲಿ. ಅವ್ರು ಬೇಕಾದ್ರೆ ನಾನು ಇನ್ನೊಂದ್ಸರಿ ರಿವಿಷನ್ ಮಾಡಬೇಕು ಅಂತ ಹೇಳ್ತಾರೆ. ನೀವು ಇದನ್ನ ಮಾಡಿದಿರಲ್ಲ, ನೀವು ಬೇಕಾದ್ರೆ ಒಂದು ಫ್ರೆಂಡ್ಸ್ನ ಕೇಳಿದ್ದಾನೆ ಹೇಳ್ತಿದ್ದೀನಿ ಸೇಮ್ ವೇ. ಯು ಜಸ್ಟ್ ಆಸ್ಕ್ ಯುವರ್ ಫ್ರೆಂಡ್ಸ್, ಸೊ ಇದ್ರ ಬಗ್ಗೆ ನೀವು ಹೇಳು ನೋಡೋಣ ಅಂತ, ಜಸ್ಟ್ ಆಸ್ ಎ ಕ್ಯಾಶುವಲ್ ಆಗಿ. ಈಗ ನಾವು ಕೂಡ ಹಂಗೆ ಮಾಡ್ತಿದ್ವಿ. ನಾನು ನನ್ನ ಫ್ರೆಂಡ್ ಒಂದ್ಸಲ ಟಾಪಿಕ್ ಓದಿದ್ಮೇಲೆ ಒಂದು ಟೀ ಕಾಫಿಗೆ ಹೋಗ್ತಿದ್ವಾ, ವಿ ವಿಲ್ ಟೆಲ್ಲಿಂಗ್ ದಟ್ ಮಗ ಇದ್ರದ್ದು ನಾರ್ತ್ ಸಿ ಬಾರ್ಡರ್ ಕಂಟ್ರೀಸ್ ಯಾವ್ದಾದ್ರು ಹೇಳು ಅಂತ ಕೇಳ್ತಿದ್ವಿ. ಅವ್ನು ಇಲ್ಲ ನಾನು ರಿವಿಷನ್ ಮಾಡಬೇಕು ಅಂತ ಹೇಳ್ತಿದ್ದ. ಬಟ್ ಇದು ಹೇಳಿದ್ಮೇಲೆ ನನಗಿಂತ ಚೆನ್ನಾಗಿ ಅವ್ನು ನೆನ್ಪಿಟ್ಕೊಂಡೆ ಆಕ್ಚುಲಿ. ದಿಸ್ ಇಸ್ ಅ ಟ್ರೂ ಫ್ಯಾಕ್ಟ್ ಆಕ್ಚುಲಿ. ದಟ್ಸ್ ವಾಟ್ ವಿ ಎಕ್ಸ್ಪೀರಿಯನ್ಸ್ಡ್. Then we have shifted actually. First 3-4 years we think that hard work is the only way to clear the exam. No, that is not the only way. This is one of the easiest way and a tricky way, right? So this is North Sea countries too. ನೀವು ಇಂಗ್ಲಿಷ್ ಅಲ್ಲಿ ಈವನ್ ನೆಮೋನಿಕ್ಸ್ ಕೂಡ ನೀವು ಇಂಗ್ಲಿಷ್ ಅಲ್ಲಿ ಮಾಡಿದೀರಾ ಅಂತಂದ್ರೆ ಈಸಿಯಾಗಿ ನೆನಪಿರಲ್ಲ. ನೀವು ಕೂಡ ಮಾಡಿದ್ರೆ some of you may have done this trick also, but this is more easy actually. ನೋಡಿ, everyone done the party
ಯು ಆರ್ ಲಿಂಕಿಂಗ್ ವಿತ್ ಯುವರ್ ಡೇ ಟು ಡೇ ಆಕ್ಟಿವಿಟೀಸ್. ಆ ಡೇ ಟು ಡೇ ಆಕ್ಟಿವಿಟೀಸ್ನ ನೀವು ಲಿಂಕ್ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ರಿಮೆಂಬರ್ ಎ ಲಾಟ್. ಗಾಟ್ ಇಟ್? ನೆಕ್ಸ್ಟ್ ಟೈಮ್ ಕೂಡ ನೀವು ಇದನ್ನ, ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೆಕ್ನಿಕ್ ಆಕ್ಚುಲಿ. ಎಂಟೈರ್ UPSC ಫೀಲ್ಡ್ ಅಲ್ಲಿ ಯಾರು ಇದನ್ನ ಹೇಳೋದೇ ಇಲ್ಲ ಆಕ್ಚುಲಿ. ನನ್ನ ಟೀಚರ್ಸು ಹೇಳಿಲ್ಲ, ಬಟ್ ಸಾರಿ, ಐ ಜಸ್ಟ್ ವಾಂಟ್ ಟು ಟೆಲ್ ದಟ್ ನನ್ನ ಟೀಚರ್ಸ್ ಹೇಳಿಲ್ಲ ಅಷ್ಟೇ. ಐ ಆಮ್ ಜಸ್ಟ್ ಯೂಸಿಂಗ್ ದ ನಾರ್ಮಲ್ ಲ್ಯಾಂಗ್ವೇಜ್, ದಟ್ಸ್ ಆಲ್ ಅಷ್ಟೇ. ಸೊ ಯಾವ್ದು ಅಫೆನ್ಸಿವ್ ಆಗಿ ತಗೋಬೇಡಿ. ಐ ಆಮ್ ಜಸ್ಟ್ ಕನ್ವೇಯಿಂಗ್ ಇಟ್ ಇನ್ ಸಚ್ ವೇ ದಟ್ ಯು ನೆವರ್ ಏನದು ಏಬಲ್ ಟು ಫರ್ಗೆಟ್ ಅಗೈನ್. ಸಿಂಪಲ್. ಇದೇ ತರ ನಿಮ್ಗೆ ಎಲ್ಲವೂ ಹೇಳ್ಕೊಡ್ತೀವಿ. ಆಕ್ಚುಲಿ ತುಂಬಾ ಟೈಮ್ ತಗೋತಿದ್ದೀನಿ. ಸೊ ಸ್ಟಾರ್ಟಿಂಗ್ ವಿಡಿಯೋಸ್ ಅಲ್ಲಿ ಐ ಆಮ್ ಜಸ್ಟ್ ಗಿವಿಂಗ್ ದ ರೀಸನ್ಸ್ ವೈ ಆಮ್ ಡೂಯಿಂಗ್ ದಿಸ್. ಸೊ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಐ ಆಮ್ ಜಸ್ಟ್ ಗಿವಿಂಗ್ ಓನ್ಲಿ ಟೆಕ್ನಿಕ್ಸ್. ಗಾಟ್ ಇಟ್? ಫೈನ್. ಈಗ ನೋಡಿ, ಈಗ ಈಸಿಯಾಗಿ ನೀವು ರಿಮೂವ್ ಮಾಡ್ಬೋದಾ? ಆನ್ಸರ್ ಬಂದು ಓನ್ಲಿ ಟು, ಅಂಡ್ ಐ ಆಮ್ ಆಸ್ಕಿಂಗ್ ಯು, ನೀವು ಕ್ವಶನ್ ಪೇಪರ್ ಅಲ್ಲಿ ಯಾವ್ದು ಓನ್ಲಿ ಟು ಅಂತ ನೀವೇ ಸರ್ಚ್ ಮಾಡಿ. ಐ ಆಮ್ ನಾಟ್ ಗಿವಿಂಗ್ ದ ಆನ್ಸರ್. ಆಲ್ರೆಡಿ ನಾನು ಆನ್ಸರ್ ಹೇಳಿದ್ದೀನಿ. ಯು ನೀಡ್ ಟು ಜಸ್ಟ್ ಡೂ ದಿಸ್ ಹೋಮ್ವರ್ಕ್. ದಿಸ್ ಆಸ್ ಎ ಹೋಮ್ವರ್ಕ್. ಓಕೆ, ಫೈನ್. ಸೊ ಇದೇ ತರ ನಿಮ್ಗೆ ಯಾವ್ದಾದ್ರು ಬೇಕೋ ಲೀಸ್ಟ್ ಆನ್ ಮಾಡ್ಕೊಳ್ಳಿ. ನಾವು ಕ್ಲಾಸ್ ಮುಗಿಯೋಷ್ಟಲ್ಲಿ ಎಲ್ಲವೂ ಹೇಳ್ತೀವಿ. ಸ್ಟಿಲ್ ಇಫ್ ಯು ವಾಂಟ್ ದೋಸ್ ಮೆಮೊರಿ ಟೆಕ್ನಿಕ್ಸ್, ಯಾವ್ದಾವ್ದು ಕಂಟ್ರಿಗೆ ಬೇಕು ಅಂತ ನೀವು ನೋಟ್ ಡೌನ್ ಮಾಡ್ಕೊಂಡು ಜಸ್ಟ್ ಗ್ರೂಪ್ ಅಲ್ಲೂ ಕೇಳಿ, ಓಕೆ, ಕ್ಲಾಸ್ ಅಲ್ಲಿ ಕೂಡ ಕೇಳಿ. ಸೊ ವಿಲ್ ಐ ಮೀನ್ ಅಡ್ರೆಸ್ ಆಲ್ ದೋಸ್ ಕ್ವರೀಸ್. ಗಾಟ್ ಇಟ್? ನೆಕ್ಸ್ಟ್ ಬನ್ನಿ. ಎಸ್, ವಾಟರ್ ಫಾಲ್. ನೆಕ್ಸ್ಟ್ ಕ್ವಶನ್. ಆಕ್ಚುಲಿ ಇದೊಂಥರ ಬೌನ್ಸರ್ ಕ್ವಶನ್ ನಮಗೂ ಕೂಡ. ಐ ಥಿಂಕ್ ದಿಸ್ ಈಸ್ ದ ಫಸ್ಟ್ ಟೈಮ್ ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ 3 ಕಾಲಮ್ಸ್. ಮೊದಲೆಲ್ಲ ಬರೀ 2 ಕಾಲಮ್ಸ್ ಇತ್ತು. ಸೊ 3 ಕಾಲಮ್ಸ್ ಇಂಟ್ರೊಡ್ಯೂಸ್ ಮಾಡಿ ಇಟ್ಸ್ ಲೈಕ್ ಎ ಬೌನ್ಸರ್ ಕ್ವಶನ್. ಫಸ್ಟಿಗೆ ನಾವು ಸ್ಕಿಪ್ ಮಾಡಿದ್ವಿ, ಬಟ್ ನಮಗಿಲ್ಲಿ ಆಕ್ಚುಲಿ ಇದು ಗೊತ್ತೇ ಇತ್ತು. ಗೇರು ಸೊಪ್ಪ, ಜೋಗ್ ಫಾಲ್ಸ್ ಅಂತ ಕರಿತೀವಲ್ಲ, ವಿ ನೋ ದಿಸ್. ಇಟ್ಸ್ ನಾಟ್ ಎ ನೇತ್ರಾವತಿ. ಯಾವ ರಿವರು ಹೇಳಿ? ಯು ಜಸ್ಟ್ ಟೆಲ್ ದಟ್. ನೆನಪಾಯ್ತಾ ಯಾವ ರಿವರ್ ಅಂತ? ಇದು ಗೊತ್ತಿರಲೇಬೇಕು. ಇದು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಇದೊಂಥರ ಬ್ಲಂಡರ್ ಇದ್ದಂಗೆ. ರೈಟ್? ಐ ಆಮ್ ಗಿವಿಂಗ್ ವೆರಿ ಕ್ಯಾಶುಯಲ್ ಆಗಿ. ಸಿ, ನಿಮ್ಮ ಕ್ಲಾಸಸ್ ಅಲ್ಲಿ ನಾನು ತುಂಬಾ ಕ್ಯಾಶುಯಲ್ ಆಗಿ ಮಾತಾಡ್ತೀವಿ. ಯಾಕೆ ಅಂತಂದ್ರೆ ಇಟ್ ಶುಡ್ ಕನೆಕ್ಟ್ ಟು ಯು. ದಟ್ ಇಸ್ ದ ಓನ್ಲಿ ಕನ್ಸರ್ನ್. ರೈಟ್? ನಾವು ತುಂಬಾ ಪ್ರೊಫೆಷನಲ್ ಆಗ ಮಾತಾಡಿದಾಗ ವಿ ಡೋಂಟ್ ಬಿಲ್ ದಟ್ ಏನದು ಬಾಂಡ್ ಆಕ್ಚುಲಿ. ದಟ್ಸ್ ವೈ ನಿಮಗೆ ತುಂಬಾ ಸಿಂಪಲ್ ಲ್ಯಾಂಗ್ವೇಜ್ ಯು ಕನ್ಸಿಡರ್ ಆಸ್ ಯುವರ್ ಎಲ್ಡರ್ ಬ್ರದರ್, ಓಕೆ, ಆರ್ ನಿಮ್ಗೆ ತಮ್ಮ, ಅಣ್ಣ ಅಂದ್ಕೊಳ್ಳಿ. ಯು ಜಸ್ಟ್ ಲರ್ನ್ ಫ್ರಮ್ ಮೀ, ದಟ್ಸ್ ಆಲ್. ಐ ಆಮ್ ಶೇರಿಂಗ್ ಮೈ ನಾಲೆಡ್ಜ್ ಹಿಯರ್. ಯು ಜಸ್ಟ್ ನೀಡ್ ಟು ಅಡಾಪ್ಟ್ ದಟ್. ಗಾಟ್ ಇಟ್? ಸೊ ಯಾವ್ದು ರಿವರ್ ಹೇಳಿ? ಎಸ್, ಇಟ್ಸ್ ಅ ಶರಾವತಿ ರಿವರ್ ಅಲ್ವಾ? ಸೊ 3 ಅಂತ ಗೊತ್ತಾಯ್ತು ನಿಮ್ಗೆ ರಾಂಗು ಅಂತ. ಅವ್ರು ಏನ್ ಕೇಳಿದ್ದಾರೆ? ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದ್ದಾರೆ. ಡೆಫಿನೆಟ್ಲಿ ಆಲ್ 3 ತೆಗಿಬೇಕು ನೀವು. ಕರೆಕ್ಟಾ? ಐದರ್ ಓನ್ಲಿ 2 ಇರುತ್ತೆ, ಐದರ್ ಓನ್ಲಿ 1 ಇರುತ್ತೆ. ಸೊ ನಿಮಗೆ ಈಗ ನೋಡಿ ಆಲ್ರೆಡಿ 50-50 ಬಂದ್ರಿ. ಈ ತರ ಬಂತಂದ್ರೆ ಡೋಂಟ್ ಸ್ಕಿಪ್ ದ ಕ್ವಶನ್, ಯು ನೀಡ್ ಟು ಅಟೆಂಡ್ ದೆಮ್. ಕರ್ನಾಟಕದವ್ರಿಗಂತೂ ಇದು ಗೊತ್ತಿರಲೇ ಇರುತ್ತೆ ಅಲ್ವಾ? ನೆಕ್ಸ್ಟ್ A1 and 2 ಅಲ್ಲಿ ನೋಡೋಣ ಬನ್ನಿ. ಸೊ ಆಮೇಲೆ ನೀವು ಆನ್ಸರ್ ನೋಡಿದಾಗ ಗೊತ್ತಾಗಿದ್ದು 2 is the correct one, first is the wrong, it is not Malwa. ಓಕೆ, ಈ ಸೊಲ್ಯೂಷನ್ಸ್ ಡೀಟೇಲ್ ಸಿನಾಪ್ಸಿಸ್ ನಮ್ಗೆ ಕೊಡ್ತೀವಿ, ಡೋಂಟ್ ವರಿ. ಸರಿ, ಕಂಟೆಂಟು ನಿಮಗೆ ಕೊಡ್ತೀನಿ, ನೋ ಇಶ್ಯೂಸ್. ಆ ಕಂಟೆಂಟ್ ಕೊಡೋದು ಇಸ್ ನಾಟ್ ಎ ಬಿಗ್ ಡೀಲ್ ಆಕ್ಚುಲಿ. ಎಲ್ಲ ಬಂದ್ಮೇಲೆ ಆ ಕಂಟೆಂಟ್ ಜನರೇಟ್ ಮಾಡೋದು ಇಟ್ಸ್ ಹಾರ್ಡ್ಲಿ 10-15 ಮಿನಿಟ್ಸ್ ಕೆಲಸ. ಅರ್ಥ ಆಯ್ತಾ? 100 ಕ್ವಶನ್ಸ್ಗೆ. ಬಟ್ ಇಲ್ಲಿ ಪರ್ಪಸ್ ಏನು ಅಂತಂದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್ ಆಫ್ ದ ಎಕ್ಸಾಮ್. ಹೇಳಿದ್ನಲ್ಲ, ನೀವು ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತಿದ್ದೀರಾ ಅಂತಂದ್ರೆ ಯು ನೀಡ್ ಟು ನೋ ದೆಮ್ ಟು ಕನ್ವಿನ್ಸ್ ಹರ್ ಆರ್ ಟು ಕನ್ವಿನ್ಸ್ ಹಿಮ್. ಸೇಮ್ ವೇ ನೀವು UPSC ನ KPSC ನ ಕನ್ವಿನ್ಸ್ ಮಾಡಬೇಕು ಅಂತಂದ್ರೆ, ಅಂದ್ರೆ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರೆ ಯು ನೀಡ್ ಟು ನೋ ಲ್ಯಾಂಗ್ವೇಜ್ ಆಫ್ ದ UPSC ಆರ್ KPSC. ಸೊ ಅದಕ್ಕೆ ಪಾಠ ಮಾಡೋದಕ್ಕಿಂತ ಮೊದಲು ನಾವು ಈ ಕ್ವಶನ್ಸ್ ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ದಿಸ್ ಇಸ್ ದ ಓನ್ಲಿ ರೀಸನ್. ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್ ಆಫ್ ದ ಎಕ್ಸಾಮ್. ಸಿಂಪಲ್. ಸೊ ಆನ್ಸರ್ ಈಸ್ ಐ ಥಿಂಕ್ ನಾಟ್ ಓನ್ಲಿ 2, ಓನ್ಲಿ 1. ಸೊ ಒಂದ್ಸರಿ ಚೆಕ್ ಮಾಡಿ. ಗಾಟ್ ಇಟ್? ನೆಕ್ಸ್ಟ್ ಕ್ವಶನ್ ನಂಬರ್ 10. ಸೊ ಇಲ್ಲಿ ನೋಡ್ತಾ ಬನ್ನಿ. ಹೌ ಮೆನಿ ಆಫ್ ದ ರೋಸ್ ಇನ್ ದ ಗಿವನ್ ಇನ್ಫಾರ್ಮೇಶನ್ ಕರೆಕ್ಟ್ಲಿ ಮ್ಯಾಚ್ಡ್? ಸೊ ರೀಜನ್, ನೇಮ್ ಆಫ್ ದ ಮೌಂಟೇನ್ ರೇಂಜ್, ಟೈಪ್ ಆಫ್ ದ ಮೌಂಟೇನ್, ಸೆಂಟ್ರಲ್ ಏಷ್ಯಾ, ಯುರೋಪ್, ನಾರ್ತ್ ಅಮೆರಿಕಾ, ಸೌತ್. ಆಕ್ಚುಲಿ ಇದು NCERT ಕ್ವಶನ್. ನಮ್ಮ ನೋಟ್ಸ್ ಎಲ್ಲ ಕವರ್ ಆಗಿದೆ, ಡೋಂಟ್ ವರಿ. ನೀವು NCERT ಅಂತ ಹೇಳ್ತಿದ್ದೀರ ಅಂದ್ರೆ ಹೇಗೆ ನೀವು NCERT ಓದೋ ಅವಶ್ಯಕತೆ ಇಲ್ಲ. ನಿಮಗೆ ನಮ್ಮ ನೋಟ್ಸ್ ಅಲ್ಲಿ ಆಲ್ರೆಡಿ ಇನ್ಕ್ಲೂಡ್ ಮಾಡಿದೀವಿ. ಓಕೆ, ಓಸ್ಜಸ್ ಆಗಿರ್ಬೋದು, ಆಲ್ಪ್ಸ್, ಅಪಲಾಚಿಯನ್, ಆಂಡೀಸ್. ಸೊ ಇಲ್ಲಿ ಆಕ್ಚುಲಿ ಇದು ಫೋಲ್ಡ್ ಮೌಂಟೇನ್ ಅಲ್ಲ, ಅದು ಫಸ್ಟ್ ಒನ್ ಸೆಂಟ್ರಲ್ ಏಷ್ಯಾ, ಓಸ್ಜಸ್. ದಿಸ್ ಇಸ್ ದ ಬ್ಲಾಕ್ ಮೌಂಟೇನ್. ಸೊ ನಿಮಗೆ ಕ್ಲಾಸ್ ಅಲ್ಲಿ PBS ಕ್ಲಾಸ್ ಅಲ್ಲಿ ನಾನು ಹೇಳ್ತೀನಿ. ಓಕೆ, ಸೊ ದೇರ್ ಆರ್ ಐ ಥಿಂಕ್ ಫೋಲ್ಡ್ ಮೌಂಟೈನ್ಸ್, ಬ್ಲಾಕ್ ಮೌಂಟೈನ್ಸ್. ಆಲ್ಮೋಸ್ಟ್ ನೋಡಿದ್ವಿ, ಫೋಲ್ಡು, ಬ್ಲಾಕ್ ಕೇಳಿರೋದೇ ಇವೆರಡರಲ್ಲಿ. ಆಕ್ಚುಲಿ ದೇ ಆರ್ ದ ಮೇಜರ್ 2. ಯಾವ್ಯಾವ ರೀಜನ್ ಅಲ್ಲಿ ಬರುತ್ತೆ, ಯಾವ್ಯಾವ ಕಾಂಟಿನೆಂಟ್, ಯಾವ್ಯಾವ ಭೂಖಂಡದಲ್ಲಿ ಬರುತ್ತೆ, ಆ ನೇಮ್ ಏನು, ಅದೆಲ್ಲ PBS ಕ್ಲಾಸ್ ಅಲ್ಲಿ ಟೀಚ್ ಮಾಡ್ತೀವಿ, ಡೋಂಟ್ ವರಿ. ಸೊ ದೀಸ್ ಆರ್ ವೆರಿ ಈಸಿ ಆಕ್ಚುಲಿ. ಹೇಳ್ತಿದ್ದೀನಲ್ಲ, ದೀಸ್ ಆರ್ ದ ವೆರಿ ಈಸಿ ಕ್ವಶನ್.
ಪ್ರೊವೈಡೆಡ್ ಇಫ್ ಯು ಲರ್ನ್ ಇಟ್ ಇನ್ ದ ರೈಟ್ ವೇ. ಸ್ಟಾರ್ಟಿಂಗ್ ಅಲ್ಲಿ ನಾನು ಕೂಡ ಇದನ್ನ ಮಗ್ಗಪ್ ಮಾಡ್ತಾ ಕೂತ್ಕೋತಿದ್ದೆ, ನನಗೆ ಗೊತ್ತಿರಲಿಲ್ಲ ಈ ಟೆಕ್ನಿಕ್ಸ್ ಎಲ್ಲ, ಈ ಸೀಕ್ರೆಟ್ಸ್ ಎಲ್ಲ ಗೊತ್ತೇ ಇರಲಿಲ್ಲ. ಬಟ್ ಈಗ ನನ್ನ ಹತ್ರ ಬರ್ತಿದ್ದೀರಾ ಅಂತಂದ್ರೆ ಯು ನೀಡ್ ಟು ನೋ ದಿಸ್ ಸೀಕ್ರೆಟ್ಸ್, ಯಾಕಂದ್ರೆ ಆ ಸ್ಕಿಲ್ ನಿಮಗೆ ನಾನು ಟೀಚ್ ಮಾಡ್ತೀನಿ. ಸೊ ದ್ಯಾಟ್ ಇಟ್ ಗೋಯಿಂಗ್ ಟು ಬಿ ಈಸಿ ಫಾರ್ ಯುವರ್ ಎಕ್ಸಾಮ್ಸ್. ವೆರಿ ಸಿಂಪಲ್. ಓಕೆ, ಇದನ್ನ ಹೇಳಿರ್ತೀನಿ, ಡೋಂಟ್ ವರಿ. ಆನ್ಸರ್ ಬಂದು ಓನ್ಲಿ 2. ಓಕೆ, ನಿಮ್ಮ ಕ್ಲಾಸ್ ಕೇಳಿದ್ಮೇಲೆ ಹೇಳ್ತೀರಾ, ಡೋಂಟ್ ವರಿ. ರೈಟ್ ನೌ ಜಸ್ಟ್ ಫೋಕಸ್ ಆನ್ ವಾಟ್ ಐ ಆಮ್ ಟೆಲಿಂಗ್ ಅಂಡ್ ಪ್ಲೀಸ್ ನೋಟ್ ಡೌನ್. ಏನೇನು ನಿಮಗೆ ಹೊಸದು ಅನಿಸ್ತಿದೆ ಪ್ಲೀಸ್ ನೋಟ್ ಇಟ್ ಡೌನ್. ದಟ್ ಇಸ್ ದ ಓನ್ಲಿ ಪಾಯಿಂಟ್ ಹಿಯರ್. ನೆಕ್ಸ್ಟ್ ಕ್ವಶನ್ ಬನ್ನಿ. ಕನ್ಸಿಡರ್ ದ ಫಾಲೋಯಿಂಗ್ ಏರ್ಪೋರ್ಟ್ಸ್ ಬಗ್ಗೆ ಕೇಳಿದ್ದಾರೆ. ಡೋನಿ ಪೋಲೋ, ಕುಶಿನಗರ, ವಿಜಯವಾಡ. ಸೊ ಎವ್ರಿ ಒನ್ ನಮಗಂತೂ ಇದು ಗೊತ್ತಿರುತ್ತೆ, ರೈಟ್. ಕುಶಿನಗರ ಮೋಸ್ಟ್ಲಿ ಗೊತ್ತಿರುತ್ತೆ, ಲೈಕ್ ಬುದ್ಧ, ಅದು ನಾವು ಬೇಸಿಕ್ ಕ್ಲಾಸಸ್ ಮಾಡಿದೀವಿ ಅಂದ್ರೆ ಕುಶಿನಗರ ಗೊತ್ತು, ಇಟ್ಸ್ ಇನ್ UP. ವಿಜಯವಾಡ ಎಲ್ಲಿದೆ ಹೇಳಿ? ಐ ಥಿಂಕ್ ಆಂಧ್ರ ಪ್ರದೇಶ್ ಅನ್ಸುತ್ತೆ. ಎಸ್, ತೆಲಂಗಾಣ ಇಲ್ಲ ಆಂಧ್ರ ಪ್ರದೇಶ್, ಐ ಥಿಂಕ್ ಆಂಧ್ರ ಪ್ರದೇಶ್ ಅನ್ಸುತ್ತೆ. ವಿಜಯವಾಡ, ಕುಶಿನಗರ, ಐ ಡೋಂಟ್ ನೋ ದಿಸ್ ಒನ್. ನನಗೂ ಇದು ಎಕ್ಸಾಮ್ ಅಲ್ಲಿ ಕೂಡ ಗೊತ್ತಿರಲಿಲ್ಲ. ಓಕೆ, ನಾವೇನ್ ಮಾಡಿದೀವಿ ಅಂತಂದ್ರೆ ಕ್ವಶನ್ ಓದಿದ್ವಿ, ಹೌ ಮೆನಿ ಆಫ್ ಕನ್ಸ್ಟ್ರಕ್ಟೆಡ್ ಎಸ್ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಅಂತ. ಸೊ ನಿಮಗೆ 2 ಟರ್ಮ್ಸ್ ಬರುತ್ತೆ, ಒಂದು ಗ್ರೀನ್ ಫೀಲ್ಡ್, ಇನ್ನೊಂದು ಬ್ರೌನ್ ಫೀಲ್ಡ್. ಗ್ರೀನ್ ಅಂತಂದ್ರೆ ಹೊಸದು ಅಂತ ಅಷ್ಟೇ, ಹೊಸದಾಗಿ ಕನ್ಸ್ಟ್ರಕ್ಟ್ ಆಗ್ತಿರೋ ಏರ್ಪೋರ್ಟ್ಗೆ ಗ್ರೀನ್ ಫೀಲ್ಡ್ ಅಂತೀವಿ ಅಷ್ಟೇ. ನಾ ಹೇಳಿದ್ನಲ್ಲ, 70 to 80% ಆಫ್ ದ UPSC ಆರ್ KPSC ಪ್ರಿಪರೇಷನ್ ಇಸ್ ಆಲ್ ಅಬೌಟ್ ಟರ್ಮ್ಸ್. ನೀವು ಆ ಟರ್ಮ್ಸ್ ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಯು ಆರ್ ಇನ್ ದ ಲೀಸ್ಟ್. ಗ್ರೀನ್ ಫೀಲ್ಡ್ ಅಂದ್ರೆ ಹೊಸ ಪ್ರಾಜೆಕ್ಟ್ಸ್, ಬ್ರೌನ್ ಫೀಲ್ಡ್ ಅಂದ್ರೆ ಹಳೆ ಪ್ರಾಜೆಕ್ಟ್ಸ್ ಬಟ್ ಅವ್ರನ್ನ ರಿನ್ಯೂ ಮಾಡ್ತಿರ್ಬೋದು, ಹೊಸ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತಿರ್ಬೋದು. ಆ ಒಂದು ಇದಕ್ಕೆ ಗ್ರೀನ್ ಅಂತ ಬ್ರೌನ್ ಅಂತ ಹೇಳ್ತೀವಿ, ಸಿಂಪಲ್. ಸೊ ಇಲ್ಲಿ ಗ್ರೀನ್ ಫೀಲ್ಡ್ ಯಾವುದು ಅಂತ, ಸೊ ನಾನೇನ್ ಮಾಡಿದೆ, ಡೋನಿ ಅಂತ ನಾನು ಫೇಮಸ್ ಎಲ್ಲೂ ಕೇಳಿರ್ಲಿಲ್ಲ. ಮೇ ಬಿ ಇದು ಗ್ರೀನ್ ಫೀಲ್ಡ್ ಅಂದ್ರೆ ಹೊಸದಿರ್ಬೋದು. ಕುಶಿನಗರ ಮೇ ಬಿ ಇರ್ಬೋದು, ಇಲ್ಲದೆ ಇರ್ಬೋದು. ವಿಜಯವಾಡ ಐ ಥಿಂಕ್ ಐ ಹರ್ಡ್ ಇಟ್ ಆಕ್ಚುಲಿ. ವಿಜಯವಾಡ, ವೈಜಾಗ್, ವಿಶಾಖಪಟ್ಟಣಂ ನಾವು ಹೋಗ್ತಿದೀವಿ ಅಂದ್ರೆ ದೇ ಆರ್ ದ ಕೋಸ್ಟಲ್ ಸಿಟೀಸ್, ಸ್ವಲ್ಪ ಡೆವಲಪ್ ಆಗಿರುವಂತ ಸಿಟೀಸ್. ಸೊ ನಾನು 3 ಅನ್ನು ತೆಗೆದೆ ಆಕ್ಚುಲಿ. 3 ತೆಗೆದು ಐ ವಿಲ್ ಮಾರ್ಕ್ ಇಟ್ ಆಸ್ 1 and 2. ಸೊ ಅದು ಕರೆಕ್ಟ್ ಆಗಿದೆ ಆಕ್ಚುಲಿ. ಅಂದ್ರೆ ಇದನ್ನ ನೀವು ಗೆಸ್ ಮಾಡ್ಬೋದು ಅಂತ. ಇಫ್ ಯು ಅಂಡರ್ 80 ಕ್ವಶನ್ಸ್ ಅಂದ್ರೆ 100ಕ್ಕೆ ಬರೀ 80 ಅಟೆಂಡ್ ಮಾಡಿದೀರಾ ಅಂತಂದ್ರೆ ಈ ಒಂದು ಗೆಸ್ ವರ್ಕ್ ಮಾಡಬೇಕಾಗುತ್ತೆ. ಅಂಡ್ ನೀವು UPSC ಫೀಲ್ಡ್ ಅಲ್ಲಿ ಇದ್ದೀರಾ ಅಂತಂದ್ರೆ ಟ್ರಸ್ಟ್ ದ ಪ್ರೋಸೆಸ್. ಅಟ್ಲೀಸ್ಟ್ 2 to 3 years ನೀವೇನಾದ್ರು ಎಫರ್ಟ್ ಹಾಕಿದೀರಾ ಅಂತಂದ್ರೆ ಈ ಒಂದು ಕ್ವಶನ್ಸ್ ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ದಿಸ್ ಈಸ್ ಕಾಲ್ಡ್ ರಿಸ್ಕ್ ಅಟೆಂಪ್ಟ್ ಅಂತ. ಬಟ್ ಆ ರಿಸ್ಕ್ ಇದೆಯಲ್ಲ, ಇಟ್ ಈಸ್ ವರ್ತ್, ರೈಟ್. ಸಿ ಕಂಟೆಂಟ್ ಬಗ್ಗೆ ಯೋಚನೆ ಮಾಡಬೇಡಿ, ಐಮ್ ಜಸ್ಟ್ ಏನೇನು ಹೇಳ್ತೀನಲ್ಲ ಇದನ್ನು ಬರ್ಕೋತಾ ಬನ್ನಿ. ಎಲ್ಲಿ ನೀವು ರಿಸ್ಕ್ ತಗೋಬೇಕು, ಎಲ್ಲಿ ಕ್ವಶನ್ ಸ್ಕಿಪ್ ಮಾಡಬೇಕು, ರೈಟ್, ಎಲ್ಲಿ ನೀವು ಅಟೆಂಡ್ ಮಾಡಬೇಕು, ಎಲ್ಲಿ 50-50 ಬಂದ್ರೆ ಬಿಡಬಾರ್ದು. ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೆಕ್ಸ್ಟ್ ನೋಡ್ತಾ ಬನ್ನಿ. Once again, with reference to water vapor, which of the following statements are correct? Yes, water vapor ಅಂದ್ರೆ ನಿಮ್ಗೆ ಗೊತ್ತಿದೆ, ವಾಟರ್ ವೇಪರ್ ಅಂದ್ರೆ ಹಬೆ ಅಂತ ಹೇಳ್ತೀವಿ ಅಲ್ವಾ ಕನ್ನಡದಲ್ಲಿ. ಹಬೆ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ಇದಕ್ಕೆ ಬೇಸಿಕ್ ಕ್ವಶನ್ಸ್ ಆಕ್ಚುಲಿ. ಇಟ್ ಈಸ್ ಎ ಗ್ಯಾಸ್. ಎಸ್, ಕರೆಕ್ಟ್. ದ ಅಮೌಂಟ್ ವಿಚ್ ಡಿಕ್ರೀಸಸ್ ವಿತ್ ಆಲ್ಟಿಟ್ಯೂಡ್. ಎಸ್, ಅದು ನಿಮಗೆ NCERT ಬೇಸಿಕ್ಸ್ ಅಲ್ಲಿ ಹೇಳ್ತಾರೆ. ಯಾಕೆ ಅಂತಂದ್ರೆ ಅಫ್ಕೋರ್ಸ್ ಓಷನ್ ಇರುತ್ತೆ ಅಲ್ವಾ, ಹತ್ರ ಇದ್ದಿದ್ದು ಹಬೆ ಇಲ್ಲಿ ಜಾಸ್ತಿ ಇರುತ್ತೆ. ಮೇಲೆ ಹೋಗ್ತಾ ಹೋಗ್ತಾ ಹಬೆ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಜಾಸ್ತಿ ಅಮೌಂಟ್ ಇರುತ್ತೆ ಬಿಕಾಸ್ ಇಲ್ಲಿ ಅರ್ಥ ಅಂತ ತಗೊಂಡ್ರೆ ಇಲ್ಲೆಲ್ಲ ವಾಟರ್ ಇರುತ್ತೆ ಅಲ್ವಾ, ಓಷನ್ಸ್ ಆಗಲಿ ರಿವರ್ಸ್ ಆಗಲಿ. ಸೊ ಐ ಥಿಂಕ್ ಜಸ್ಟ್ ಕಾಮನ್ ಸೆನ್ಸ್ ಟೈಪ್ ಹೇಳ್ತೀನಿ. ಆಕ್ಚುಲಿ ನಿಮ್ ಕಾನ್ಸೆಪ್ಟ್ ಟೀಚ್ ಮಾಡ್ತಾರೆ. ಇಫ್ ಯು ಡೋಂಟ್ ನೋ ದ ಇವನ್ ಕಾನ್ಸೆಪ್ಟ್ ಆಲ್ಸೋ, ಹೌ ಯು ಕ್ಯಾನ್ ಅಟೆಂಪ್ಟ್ ದಿಸ್ ಅಂತ ಅಲ್ವಾ. ನೀವು ನೀರು ಅಷ್ಟೇ ಕಾಯಿಸ್ತಿರ್ಬೇಕಾದ್ರೆ ಒಂದು ಬೌಲ್ ಅಂತ ತಗೊಂಡು ಇಲ್ಲಿ ಕಾಯಿಸ್ತಿರ್ಬೇಕಾದ್ರೆ ಇಲ್ಲಿ ಜಾಸ್ತಿ ಹಬೆ ಇರುತ್ತೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಸಿಂಪಲ್ ಆಕ್ಚುಲಿ, ಇದು ಕರೆಕ್ಟ್ ಇದೆ. ಆಕ್ಚುಲಿ ನಿಮ್ ಕಾನ್ಸೆಪ್ಟೇ ಹೇಳ್ತಾರೆ, ಡೋಂಟ್ ವರಿ. ದೆನ್ ಪರ್ಸೆಂಟೇಜ್ ಮ್ಯಾಕ್ಸಿಮಮ್ ಅಟ್ ದ ಪೋಲ್ಸ್. ಇಲ್ಲಿ ನೋಡಿ ಹೇಳಿದೆ ನಿಮಗೆ ಕಾಯಿನ್ ಟೈಪ್ ಕ್ವಶನ್ ಅಂತ ಹೇಳಿದೆ. ಒಂದು ಕಾಯಿನ್ ಅಂತ ಬಂದಾಗ 2 ಸೈಡ್ ಇರುತ್ತೆ. ಇಲ್ಲಿ ನಿಮಗೆ ಅರ್ಥ ಅಂತ ಬಂದಾಗ 2 ಸೈಡ್ಸ್ ಯಾವ್ದು ಹೇಳಿ, ಈಕ್ವೇಟರ್ ಅಂಡ್ ಪೋಲ್. ಪೋಲು ಮತ್ತೆ ಈಕ್ವೇಟರ್. ಈಕ್ವೇಟರ್ ಅಲ್ಲಿ ಜಾಸ್ತಿ ಇದ್ರೆ ಪೋಲ್ ಅಂತ ಕೊಡ್ತಾನೆ, ಪೋಲ್ ಅಲ್ಲಿ ಜಾಸ್ತಿ ಇದ್ರೆ ಈಕ್ವೇಟರ್ ಅಂತ ಕೊಡ್ತಾರೆ. ಅರ್ಥ ಆಯ್ತಲ್ಲ. ಸೊ ಇದು ಸ್ವ್ಯಾಪ್ ಕ್ವಶನ್. ಇವನ್ ಫಸ್ಟ್ ಕ್ವಶನ್ ಕೂಡ ನಾನು ಹೇಳಿದೆ, ಇಟ್ ಈಸ್ ಎ ಸ್ವ್ಯಾಪ್ ಟೈಪ್. ಅಂದ್ರೆ ಒಂದು ಕಾಯಿನ್ಗೆ 2 ಸೈಡ್ಸ್ ಹೇಗಿರುತ್ತೋ ಒಂದು ಕಾನ್ಸೆಪ್ಟ್ಸ್ಗೆ 2 ಸೈಡ್ಸ್ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಇದನ್ನ ಅದಕ್ಕೆ ಹಾಕ್ತಾರೆ, ಅದನ್ನ ಇದಕ್ಕೆ ಹಾಕ್ತಾರೆ, ಸಿಂಪಲ್. ಸೊ ಯು ನೀಡ್ ಟು ಹ್ಯಾವ್ ದಟ್ ಏನದು ಇಂಟೆಲಿಜೆನ್ಸ್. ದಿಸ್ ಈಸ್ ಹೌ ದೇ ಹ್ಯಾವ್ ಫ್ರೇಮ್ ದ ಕ್ವಶನ್ಸ್. ನೀವು ನೆಕ್ಸ್ಟ್ ಟೈಮ್ ಓದ್ಬೇಕಾದ್ರೂ ಕೂಡ ಇದೇ ತರ ಓದ್ಬೇಕು. ಓ ಇದು ಈಕ್ವೇಟರ್ ಇದೆ, ನೆಕ್ಸ್ಟ್ ಪೋಲ್ ಕೊಡ್ಬೋದು ಅಂತ ನೀವು ಆಲ್ರೆಡಿ ಗೆಸ್ ಮಾಡಿದೀರಾ ಅಂತಂದ್ರೆ ನೀವು ಎಕ್ಸಾಮ್ ಅಲ್ಲಿ ನೋಡಿದಾಗ ಆಟೋಮೆಟಿಕ್ ಆಗಿ ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ ಆನ್ಸರ್ ಏನು ಅಂತ. ಗಾಟ್ ಇಟ್? ಫೈನ್. ಸೆಕೆಂಡ್ ಒನ್ ಈಸ್ ರಾಂಗ್. ಸಿಕ್ತು ಆನ್ಸರ್? ಮೂವ್ ಆನ್. ಕ್ವಶನ್ ನಂಬರ್ 13. Yes, consider the following description. Annual and daily range of temperature is low. Precipitation occurs throughout the year.
ಪ್ರೆಸಿಪಿಟೇಷನ್ ವೇರೀಸ್ ಬಿಟ್ವೀನ್ 15 to 250 ಸೆಂಟಿಮೀಟರ್. ಸೊ ಇದ್ರ ಬಗ್ಗೆ ವಿಚ್ ಟೈಪ್ ಆಫ್ ಕ್ಲೈಮೇಟ್ ಇಟ್ ಈಸ್ ಅಂತ ಹೇಳ್ತಾ ಇದ್ದಾರೆ. ಈಕ್ವಿಟೋರಿಯಲ್ ಕ್ಲೈಮೇಟ್ ಆಗಿರ್ಬೋದು, ಚೈನಾ ಟೈಪ್, ಹ್ಯೂಮಿಡ್ ಸಬ್ಟ್ರಾಪಿಕಲ್, ಮೆರೈನ್. ಸೊ ನಾವು ಆಕ್ಚುಲಿ ಥ್ರೂಔಟ್ ದ ಇಯರ್ ಅಂದ ತಕ್ಷಣ ಫಸ್ಟ್ ಯಾವ್ದಕ್ಕೆ ಹೋಗ್ತೀವಿ, ಈಕ್ವೇಟೋರಿಯಲ್ ಹೋಗ್ತೀವಿ. ಯಾಕೆಂತಂದ್ರೆ ಈಕ್ವೇಟೋರಿಯಲ್ ಎವ್ರಿ ಇದೊಂಥರ ಹೆಂಗೆ ಅಂತಂದ್ರೆ ಥ್ರೂಔಟ್ ದ ಇಯರ್ ಸ್ವಲ್ಪ ಮಳೆ ಬರ್ತಾ ಇರುತ್ತೆ. ಅಂಡ್ ಅಲ್ಲಿ ಕೂಡ ನಿಮ್ಗೆ ಈಕ್ವೇಟೋರಿಯಲ್ 250 ಸೆಂಟಿಮೀಟರ್ ಬರುತ್ತೆ. ಸೊ ನಾವು ಇದು ನೋಡಿದ್ವಿ. ಯೂಶಲಿ ನಾನು ಹೇಗೆ ಟಿಕ್ ಹಾಕಿದ್ದೆ, ಬಟ್ ಮೆಜಾರಿಟಿ ಆಫ್ ಮೈ ಫ್ರೆಂಡ್ಸ್ ಆಲ್ಸೋ ಡನ್ ದ ಸೇಮ್ ಥಿಂಗ್. ಆಕ್ಚುಲಿ ನೀವು ಕಾನ್ಸೆಪ್ಟ್ ಓದಿದ ಮೇಲೆ ನಾ ಹೇಳ್ತಿದ್ನಲ್ಲ, ಇದನ್ನೆಲ್ಲ ಲಿಂಕ್ ಆಗುತ್ತೆ ಆಕ್ಚುಲಿ. ಸೊ ಅಲ್ಲಿವರೆಗೂ ಜಸ್ಟ್ ಲಿಸನ್, ಡೋಂಟ್ ವರಿ, ಓಕೆ, ಇಟ್ ವಿಲ್ ಹೆಲ್ಪ್ಸ್. ಬಟ್ ಇಲ್ಲಿ ಆನ್ಸರ್ ಬಂದು ಮೆರೈನ್ ವೆಸ್ಟ್ ಕೋಸ್ಟ್ ಅಂತ ನಾವು NCTL ಆಮೇಲೆ ಹೋಗಿ ಚೆಕ್ ಮಾಡಿದಾಗ ಗೊತ್ತಾಗಿದ್ದು. ಬಟ್ ಈ ಟೈಪ್ಸ್ ಆಫ್ ಕ್ಲೈಮೇಟ್ಸ್ ಅಲ್ಲಿ ನಿಮಗೆ ಈವನ್ KEA KPSC ಕೂಡ ಕ್ವಶನ್ಸ್ ಬಂದೇ ಬರುತ್ತೆ. UPSC ಬರುತ್ತೆ, KPSC ಬರುತ್ತೆ ಕ್ವಶನ್ಸ್. ದೀಸ್ ಆರ್ ದ ಇಂಪಾರ್ಟೆಂಟ್, ದೀಸ್ ಆರ್ ದ ಬೇಸಿಕ್ ಕಾನ್ಸೆಪ್ಟ್ಸ್. ಇದು ನಾಲೆಡ್ಜ್ ಬೇಸಿಸ್ ಮೇಲೆ ಕ್ಲಾಸಲ್ಲಿ ಹೇಳ್ತೀವಿ, ಡೋಂಟ್ ವರಿ. ಸೊ ಯು ಶುಡ್ ನೋ ದ ನಾಲೆಡ್ಜ್. ಇಲ್ಲಿ ಯಾಕೆ ರಾಂಗ್ ಈಕ್ವಿಟೋರಿಯಲ್ ಯಾಕೆ ಅಂತಂದ್ರೆ ಮೋರ್ ದೆನ್ 250 ಸೆಂಟಿಮೀಟರ್, ಬಟ್ ಇಲ್ಲಿ 50 ಕೂಡ ಕೊಟ್ಟಿದ್ದಾರೆ. ದಟ್ಸ್ ವೈ ಇಟ್ಸ್ ರಾಂಗ್. ಇದು ಕೂಡ ವ್ಯಾಲಿಡ್ ಆಗುತ್ತೆ. ಆಕ್ಚುಲಿ ಈಕ್ವೇಟರಲ್ಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಸೊ 2 ಸ್ಟೇಟ್ಮೆಂಟ್ಗೆ ಈಕ್ವೇಟೋರಿಯಲ್ ಕರೆಕ್ಟ್, ಅದು ಕೂಡ ಹೋಲ್ಡ್ ಆಗುತ್ತೆ. ಬಟ್ 1 and 3 ಅಂತ ಬಂದಾಗ ಮೆರೈನ್ ವೆಸ್ಟ್ ಕೋಸ್ಟ್ ಕ್ಲೈಮೇಟ್ ಅಂತ ಬರುತ್ತೆ ಆನ್ಸರ್. ಸೊ ನಿಮ್ಗೆ ಅದು ಬರುತ್ತೆ, ಡೋಂಟ್ ವರಿ. ಐ ಆಮ್ ಜಸ್ಟ್ ಗಿವಿಂಗ್ ಹೌ ಐ ಅಟೆಂಪ್ಟೆಡ್ ದ ಪೇಪರ್. ಫೈನ್, ನಿಮ್ಗೆ NCTL ಬರುತ್ತೆ, ಡೋಂಟ್ ವರಿ. ದೆನ್ 14 ಬನ್ನಿ. ವಿತ್ ರೆಫರೆನ್ಸ್ ಟು ಕೋರಿಯೋಲಿಸ್ ಫೋರ್ಸ್. ಅಂಡ್ ಇದು ಕೂಡ ಇಟ್ಸ್ ಅ ಪ್ಯೂರ್ಲಿ ನಾಲೆಡ್ಜ್. ಕೆ ಅಂತ ಬರ್ಕೊಳ್ಳಿ. ಕೋರಿಯೋಲಿಸ್ ಬಗ್ಗೆ ನೀವು ಯಾವಾಗ ಕೇಳಿದ್ರು ಹೇಳಬೇಕು. ವೆರಿ ಸಿಂಪಲ್, ಅರ್ಥ ಆಯ್ತಾ? ನೋಡಿ, ನಾ ಇಲ್ಲಿ ಹೇಳಿದೆ 11th ಕ್ವಶನ್ ನೀವು ರಾಂಗ್ ಮಾಡಿದ್ರು ಪರವಾಗಿಲ್ಲ, ಇಟ್ ಈಸ್ ಆಕ್ಸೆಪ್ಟಬಲ್. ದೀಸ್ ಮಿಸ್ಟೇಕ್ಸ್ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಡನ್, ಇವನ್ ಡೂ, ದೇ ಡಿಡ್. ಅವ್ರು ಮಾಡ್ತಾರೆ. ನೆಕ್ಸ್ಟ್ ಬರೋ ನಿಮ್ಮ ಕಾಂಪಿಟೇಟರ್ಸ್ ಕೂಡ ಮಾಡ್ತಾರೆ ಅದರಲ್ಲಿ ಮಿಸ್ಟೇಕ್. ಬಟ್ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ಸ್ ಇದಾರಲ್ಲ, ದೇ ಆರ್ ಗೋಯಿಂಗ್ ಟು ಕ್ಲಿಯರ್ ದ ಎಕ್ಸಾಮ್. ಅವರು ಇಲ್ಲಿ ಮಿಸ್ಟೇಕ್ಸ್ ಮಾಡೋದಿಲ್ಲ, ಅರ್ಥ ಆಯ್ತಾ? ಸೊ ನೀವು ಕೋರಿಯೋಲಿಸ್ ಫೋರ್ಸ್ ಅಂತ ನೆಕ್ಸ್ಟ್ ಕಾನ್ಸೆಪ್ಟ್ ಗೊತ್ತಾಯ್ತು ಅಂದ್ರೆ ನಿಮ್ಮ 100%, ಇವನ್ ಮೋರ್ ದೆನ್ 100% ನಿಮ್ಗೆ ಗಮನ ಕೊಟ್ಟು ನೀವು ಕೇಳಬೇಕಾಗುತ್ತೆ. ಇಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ವಿಂಡ್ ವೆಲಾಸಿಟಿ. ಸೊ ಯು ಶುಡ್ ನೋ ಕೋರಿಯೋಲಿಸ್ ವಿತ್ ಯಾವುದು ಡೈರೆಕ್ಟ್ ರಿಲೇಷನ್ಸ್. ವಿಂಡ್ ವೆಲಾಸಿಟಿ ಆಗಿರ್ಬೋದು, ಆಲ್ಟಿಟ್ಯೂಡ್ ಆಗಿರ್ಬೋದು. ಸೊ ದೇ ಆರ್ ಡೈರೆಕ್ಟ್ಲಿ ರಿಲೇಷನ್. ಸೊ ಡೈರೆಕ್ಟ್ ರಿಲೇಷನ್. ಕೋರಿಯೋಲಿಸ್ ಫೀಸ್ ಯಾವ ತರ ಚೇಂಜ್ ಆಗುತ್ತೋ ಅದೇ ತರ ವೆಲಾಸಿಟಿ, ಆಲ್ಟಿಟ್ಯೂಡ್ ಕೂಡ ಚೇಂಜ್ ಆಗುತ್ತೆ. ದಟ್ ಮೀನ್ಸ್ ಅಂದ್ರೆ ಆಲ್ಟಿಟ್ಯೂಡ್ ಟು ವೆಲಾಸಿಟಿ ಚೇಂಜ್ ಆಗ್ತಿದೆ ಅಂತಂದ್ರೆ ಕೋರಿಯೋಲಿಸ್ ಫೋರ್ಸ್ ಕೂಡ ಚೇಂಜ್ ಆಗುತ್ತೆ ಅಂತ. ದಟ್ಸ್ ವಾಟ್ ಡೈರೆಕ್ಟ್ ರಿಲೇಷನ್. ಓಕೆ, ಒಂದು ಚೇಂಜ್ ಆಯ್ತು ಅಂದ್ರೆ ಇನ್ನೊಂದು ಕೂಡ ಚೇಂಜ್ ಆಗುತ್ತೆ. ಇನ್ ದ ಸೇಮ್ ವೇ ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ಬನ್ನಿ. ಇಟ್ ಈಸ್ ಮ್ಯಾಕ್ಸಿಮಮ್ ಅಟ್ ದ ಪೋಲ್ಸ್ ಅಂಡ್ ಈಸ್ ಆಬ್ಸೆಂಟ್ ಅಟ್ ದ ಈಕ್ವೇಟರ್ ಸಿ. ಸೊ ಇಲ್ಲಿ ಕೂಡ ನಿಮಗೆ ನಾ ಹೇಳಿದ್ನಲ್ಲ, ಒಂದು ಹೇಳಿದೆ ಏನಂತ, ಪೋಲ್ಸ್ ಮತ್ತೆ ಈಕ್ವೇಟರ್ ಅಂತ ಬಂದಾಗ ಕಾಯಿನ್ ಟೈಪ್ ಕ್ವಶನ್ ಇದು. ಸೊ ಸ್ವ್ಯಾಪ್ ಮಾಡುವಂತ ಚಾನ್ಸಸ್ ಇರುತ್ತೆ, ಕರೆಕ್ಟಾ? ನಾ ಹೇಳಿದೆ ಈ ಸ್ವ್ಯಾಪ್ ಅನ್ನೋದು ಎಲ್ಲಿ ಗೊತ್ತಾಗುತ್ತಾ ನಿಮಗೆ, ಕರೆಂಟ್ ಅಫೇರ್ಸ್ ಇದರಲ್ಲಿ ಅಪ್ಲೈ ಮಾಡ್ತಾರೆ. ಅಂಡ್ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಕೋರಿಯೋಲಿಸ್ ಫೋರ್ಸ್ ಇದೆಯಲ್ಲ, ಇಟ್ ಈಸ್ ಎ ನಾಲೆಡ್ಜ್ ಬೇಸ್ಡ್ ಕ್ವಶನ್. 100% ನಿಮಗೆ ಕೋರಿಯೋಲಿಸ್ ಫೋರ್ಸ್ ಬಗ್ಗೆ ಗೊತ್ತಿರಲೇಬೇಕು. ಇದರಲ್ಲಿ ನಾನು ತುಕ್ಕ ಮಾಡ್ತೀನಿ, ಸುಮ್ಮನೆ ಗೆಸ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿ ಈ ಲಾಜಿಕ್ ಅಪ್ಲೈ ಮಾಡ್ತೀನಿ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಮಿಸ್ ದ ಪ್ರಿಲಿಮ್ಸ್ ಕಟ್ ಆಫ್. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಾನು ಈ ಸ್ವ್ಯಾಪ್ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ. ಅವ್ರು ಏನ್ ಮಾಡ್ತಾರೆ ಹೇಳಿ, ಇಲ್ಲೂ ಬಂದು ಅಪ್ಲೈ ಮಾಡ್ತಾರೆ. ಈ ಸ್ವ್ಯಾಪ್ ಮೋಸ್ಟ್ಲಿ ವರ್ಕ್ಸ್ ಇನ್ ಕರೆಂಟ್ ಅಫೇರ್ಸ್. ನಿಮ್ಗೆ ಗೊತ್ತಿಲ್ಲದೆ ಇರುವಂತ ಕ್ವಶನ್ಸ್ಗೆ ಅಟೆಂಡ್ ಮಾಡಬೇಕು. ನೀವು ಗೊತ್ತಿರುವಂತ ಕ್ವಶನ್ಸ್ಗೆ ಇಲ್ಲಿ 100% ನಾಲೆಡ್ಜ್ ಇರಬೇಕು. ನೀವು ಬೇಸಿಕ್ಸ್ ಓದಿರಲೇಬೇಕು ಕೋರಿಯೋಲಿಸ್ ಫೋರ್ಸ್ ಬಗ್ಗೆ. ಇಲ್ಲಿ ಬಂದು ನೀವು ಆ ಟೆಕ್ನಿಕ್ಸ್ ಅಪ್ಲೈ ಮಾಡ್ತೀನಿ ಅಂತಂದ್ರೆ ಯು ಆರ್ ಡೂಯಿಂಗ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ಅರ್ಥ ಆಯ್ತಾ? ಪಾಯಿಂಟ್ ಏನು ಅಂತಂದ್ರೆ, ನಾನು ಎಲ್ಲೆಲ್ಲಿ ಕೆ ಅಂತ ಹೇಳ್ತೀನಲ್ಲ, ಅದು ನಿಮಗೆ 100% ಗೊತ್ತಿರಲೇಬೇಕು. ಅವ್ರು ಏನೇ ಸ್ಟೇಟ್ಮೆಂಟ್ ಕೇಳಿದ್ರು ಗೊತ್ತಿರಂಗಿರಬೇಕು. ದಟ್ ಇಸ್ ದ ಪಾಯಿಂಟ್. ಹಾರ್ಡ್ಲಿ ನಿಮ್ಗೆ 8 to 9 ಪಾಯಿಂಟ್ಸ್ ಇದೆ ಅಷ್ಟೇ ಇದ್ರ ಬಗ್ಗೆ, ಕೋರಿಯೋಲಿಸ್ ಫೋರ್ಸ್ ಬಗ್ಗೆ. ಇಟ್ಸ್ ನಾಟ್ ಎ ರಾಕೆಟ್ ಸೈನ್ಸ್, ವೆರಿ ಸಿಂಪಲ್ ಇದೆ. ಯು ಕ್ಯಾನ್ ಲರ್ನ್ ಫ್ರಮ್ ದ ಕ್ಲಾಸ್. ಫೈನ್, ಆನ್ಸರ್ ಬಂದು both 1 and 2. Move on to the next question. On June 21st every year, which of the following latitudes are experiences sunlight more than 12 hours? Summer solstice, winter solstice. June 21st. ಆಲ್ಮೋಸ್ಟ್ ಇದು 4 times ಬಂದಿದೆ UPSC ಅಲ್ಲೇ. ಕಾನ್ಸೆಪ್ಟ್ ತುಂಬಾ ಇದೆ, ಈಸಿ ಇದೆ ಆಕ್ಚುಲಿ. ಓಕೆ, ನೀವು ಇದನ್ನ ಯಾರು ಫೋಕಸ್ ಮಾಡಲಿಲ್ಲ ಅಂದ್ರೆ ಟಫ್ ಅನ್ಸುತ್ತೆ. ಅದರಲ್ಲೂ ಅವ್ರು ಕೇಳ್ತಿದ್ದಾರೆ ನಿಮಗೆ. ಇಲ್ಲಿ ನೋಡಿ, ಈಕ್ವೇಟರ್ ಆಗಿರ್ಬೋದು, ಟ್ರೋಪಿಕ್ ಆಫ್ ಕ್ಯಾನ್ಸರ್, ಟ್ರೋಪಿಕ್ ಆಫ್ ಕ್ಯಾಪ್ರಿಕನ್, ಆರ್ಕ್ಟಿಕ್ ಸರ್ಕಲ್. ಎಸ್, ಕನ್ನಡದಲ್ಲಿ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಕರ್ಕಾಟಕ ಅಂತ ಹೇಳ್ತೀವಿ. ಕ್ಯಾನ್ಸರ್ ಟ್ರೋಪಿಕ್ ಆಫ್ ಕ್ಯಾನ್ಸರ್, ಟ್ರೋಪಿಕ್ ಆಫ್ ಕ್ಯಾಪ್ರಿಕಾನ್. ಸೊ ಇಲ್ಲಿ ಮಕರ, ಐ ಥಿಂಕ್ ಮಕರ ಸಂಕ್ರಾಂತಿ ಇರುತ್ತಾ.
ಇವೆರಡು ಅಂತ ಬಂದಾಗ ಅವ್ರು ಕೇಳ್ತಿದ್ದಾರೆ ಆನ್ 21st ಎವ್ರಿ ಇಯರ್. ಸೊ ಅದೇ ರೀತಿ ಇಟ್ ಈಸ್ ಲಿಂಕ್ಡ್ ವಿತ್ ಇಂಟರ್ನ್ಯಾಷನಲ್ ಯೋಗ ಡೇ. ಯಾಕೆ ಇಂಟರ್ನ್ಯಾಷನಲ್ ಯೋಗ ಡೇ 21st ಮಾಡ್ತಾರೆ ಅಂತ ಯು ಜಸ್ಟ್ ಗೂಗಲ್ ಇಟ್ ಒನ್ಸ್. ಓಕೆ, ಈ 21st ಇದೆಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಇಂಡಿಯಾಗಾಗಲಿ, ಅದರಲ್ಲಿ ಯೋಗ ಅಂತ ಬಂದಾಗ, ರೈಟ್. ದಟ್ಸ್ ವೈ ಈವನ್ 2015 ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಕೂಡ ಮಾಡಿದ್ರು. ಸೊ ಆಲ್ಮೋಸ್ಟ್ ರೀಸೆಂಟ್ ಆಗಿ 10 years ಕೂಡ ಸೆಲೆಬ್ರೇಟ್ ಮಾಡಿದ್ದಾಯ್ತು. ದಟ್ಸ್ ವೈ ಇಟ್ಸ್ ಇಂಪಾರ್ಟೆಂಟ್ ಆಲ್ಸೋ. ಕರೆಂಟ್ ಅಫೇರ್ಸ್ ಅಲ್ಲಿ ನಿಮಗೆ 1 hour ಅದರ್ವೈಸ್ ಬರ್ತಾನೆ ಇರುತ್ತೆ ಆಕ್ಚುಲಿ ಎವ್ರಿ ಮಂತ್ ಅಲ್ಲೂ. ಐ ಮೀನ್ ಜೂನ್ ಅಂತ ಟೈಮಲ್ಲಿ, ರೈಟ್. ಯಾವ ಒಂದು ಟೈಮಲ್ಲಿ ಮೋರ್ ದೆನ್ 12 hours ಇರುತ್ತೆ ಅಂತ. ಈಕ್ವೇಟರ್ ಅಲ್ಲಿ ಯೂಶಲಿ 12 hours ಇರುತ್ತೆ, ಬಟ್ ದೇರ್ ಆಸ್ಕಿಂಗ್ ಮೋರ್ ದೆನ್ 12 hours. ಅಲ್ಲಿಗೆ ಈಕ್ವೇಟರ್ ನೀವು ತೆಗಿಬೇಕು, ಯು ಹ್ಯಾವ್ ಟು ರಿಮೂವ್ 1. ಸೊ ಯೂಶಲಿ ಎಲ್ಲಿ ಅಂತಂದ್ರೆ ನಾರ್ದರ್ನ್ ಹೆಮಿಸ್ಫಿಯರ್. ನಮ್ಮ ಇಂಡಿಯಾ ಯಾವ್ದ್ರಲ್ಲಿದೆ? ನಮ್ಮ ಇಂಡಿಯಾ ಕೂಡ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಬರುವಂತದ್ದು. ಓಕೆ, ನಾವು 21st ಎವ್ರಿ ಇಯರ್ ಜೂನು ಯೋಗ ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ ನಮಗೆ ಸನ್ಲೈಟ್ ಜಾಸ್ತಿ ಸಿಗುತ್ತೆ ಆ ಒಂದು ದಿನ ಎಂಟೈರ್ ಇಯರ್ ಅಂತ ತಗೊಂಡಾಗ. ಅದರಲ್ಲೂ ನಾರ್ದರ್ನ್ ಹೆಮಿಸ್ಫಿಯರ್, ಈಕ್ವೇಟರ್ ಅಂತ ತಗೊಂಡ್ರೆ ದಿಸ್ ಇಸ್ ನಾರ್ತ್, ದಿಸ್ ಇಸ್ ಸೌತ್. ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ತುಂಬಾ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಜಾಸ್ತಿ ಏನಂತಂದ್ರೆ ಲಾಂಗ್ ಟರ್ಮ್ ಸಿಗುತ್ತೆ ಅಂತ ಅಷ್ಟೇ. ಸೊ ಆನ್ಸರ್ ಬಂದು ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಂಡ್ ಆರ್ಕ್ಟಿಕ್. ಆರ್ಕ್ಟಿಕ್ ಎಲ್ಲಿ ಬರುತ್ತೆ? ಇಲ್ಲಿ ಆರ್ಕ್ಟಿಕ್ ಬರುತ್ತೆ, ಇದು ಅಂಟಾರ್ಕ್ಟಿಕ್. ಈವನ್ ಐ ವಾಸ್ ಕನ್ಫ್ಯೂಸ್ಡ್ ಆಕ್ಚುಲಿ ಸ್ಕೂಲಲ್ಲಿ. ಒನ್ ಸೆಕೆಂಡ್, ಸ್ಕೂಲಲ್ಲಿ ನನಗೆ ಆಕ್ಚುಲಿ ಇದು ಕನ್ಫ್ಯೂಸ್ ಆಗ್ತಾ ಇತ್ತು, ಆರ್ಕ್ಟಿಕ್ ಎಲ್ಲಿ ಅಂಟಾರ್ಕ್ಟಿಕ್ ಎಲ್ಲಿ ಅಂತ. ಸೊ ಐ ಯೂಸ್ ಟು ರಿಮೆಂಬರ್ ಲೈಕ್ ಆಂಟ್ ಯಾವಾಗಲೂ ಚಿಕ್ಕದು ಕೆಳಗಡೆ ಓಡಾಡುತ್ತೆ ಅಂತ. ಅಂದ್ರೆ ನಮ್ಮ ಟೀಚರ್ ಕೂಡ ಈ ತರ ಹೇಳೋರು, ನೋಡಪ್ಪ ನಿನಗೆ ಇದು ಕನ್ಫ್ಯೂಸ್ ಆಯ್ತಾ, ಆಂಟ್ ಅಂದ್ರೆ ಇರುವೆ ಯಾವಾಗಲೂ ಕೆಳಗಡೆ ಹೋಗ್ತಾ ಇರುತ್ತೆ ಭೂಮಿಯಲ್ಲಿ. ಸೊ ನಮ್ಮ ಗ್ಲೋಬ್ ಅಂತ ತಗೊಂಡಾಗ ಯು ರಿಮೆಂಬರ್ ಅಂಟಾರ್ಕ್ಟಿಕ್ ಇಲ್ಲಿ ಕೆಳಗಡೆ ಬರುತ್ತೆ, ಸೌತ್ ಪೋಲ್ ಅಲ್ಲಿ, ನಾರ್ತ್ ಪೋಲ್ ಅಲ್ಲಿ ಆರ್ಟಿಕ್. ಸೊ ಇವು ತುಂಬಾ ಸಿಂಪಲ್ ಅನ್ಸುತ್ತೆ, ಬಟ್ ಇಟ್ ಗಿವ್ಸ್ ಎ ವೆರಿ ಗುಡ್ ಇಂಪ್ಯಾಕ್ಟ್ ಆಕ್ಚುಲಿ. ಒಂದು ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ನನಗೆ ಅದಾದ್ಮೇಲೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ತುಂಬಾ ಸರಿ ಕನ್ಫ್ಯೂಸ್ ಆಗ್ತಾ ಇತ್ತು ನನಗೆ ಸ್ಟೇಟ್ಮೆಂಟ್ಸ್ ಅಲ್ಲಿ ಕ್ವಶನ್ ನೋಡ್ಬೇಕಾರೆ, ಆರ್ಕ್ಟಿಕಾ ಅಂಟಾರ್ಕ್ಟಿಕಾ ಅಂತ. ಯಾಕಂದ್ರೆ ನಾನು ಮಗ್ಗಪ್ ಮಾಡ್ತಿದ್ದೆ ಆ ಟೈಮಲ್ಲಿ, ಅರ್ಥ ಆಯ್ತಾ? ಸೊ ಸಿಂಪಲ್, ಅಂಟಾರ್ಕ್ಟಿಕ್ ಡೌನ್ ಅಲ್ಲಿ ಬರುತ್ತೆ, ಆರ್ಕ್ಟಿಕ್ ನಾರ್ತ್ ಅಲ್ಲಿ ಬರುತ್ತೆ, ರೈಟ್. ಇಲ್ಲಿ ಆನ್ಸರ್ ಬಂದು ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಂಡ್ ಆರ್ಕ್ಟಿಕ್ ಸರ್ಕಲ್. ಆನ್ಸರ್ 214. ಗಾಟ್ ಇಟ್? ಫೈನ್. ಕ್ವಶನ್ ನಂಬರ್ 16. ಐ ಥಿಂಕ್ 27 minutes ಆಯ್ತು. ನೆಕ್ಸ್ಟ್ ಕ್ವಶನ್ಸ್ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ವಿಡಿಯೋ.